ನನ್ನ ಹೆಸರು ಬ್ರಿಜೇಶ್ ಎಂ ಬಿ ಅಂತ. ಸೊ ನಾನು ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ ಲೈನಲ್ಲಿರೋದು. ನಮ್ಮದೊಂದು ಸಂಸ್ಥೆ ಫೆಟಲ್ ಅಂಥೇಳಿ, ಅದಕ್ಕೆ ಡೈರೆಕ್ಟರ್ ಆಗಿದ್ದೀನಿ. ಜೊತೆಯಲ್ಲಿ ಫೌಂಡರ್ ಕೂಡ ಅಷ್ಟೇ. ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟು ಇದೆ. ಸೊ ಇಲ್ಲಿ ಆಟ ಆಡೋಕ್ಕೆ ಬರ್ತಾಯಿದ್ರು ವಿಜಯ್ ಸರ್ ಅವರು. ಬ್ರಿಜೇಶ್ ಸರ್, ಎಷ್ಟು ವರ್ಷದ ಸ್ನೇಹ ಪರಿಚಯ, ಹೇಗೆ ಸಂಚಾರಿ ವಿಜಯ್ ಅವರು ನಿಮ್ಮ ಜೊತೆ ಸೇರಿದ್ದು ಹೇಗೆ? ನಮ್ಮ ಫ್ರೆಂಡ್ ಒಬ್ಬರು ಅಂದರೆ ಅವರು ಸುನೀಲ್ ಅಂಥೇಳಿ, ಅವರು ಇಂಟ್ರೊಡ್ಯೂಸ್ ಮಾಡಿಸಿರೋದು ಸಂಚಾರಿ ವಿಜಯ್ ಸರ್ನ ಇಲ್ಲಿಗೆ. ಸೊ ಅವರು ಕೂಡ ಈಸ್ ಎ ಬ್ಯಾಡ್ಮಿಂಟನ್ ಪ್ಲೇಯರ್ ಆ್ಯಂಡ್ ಈಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಕೂಡ. ಸೊ ಅವ್ರ ಮನೆಯಲ್ಲಿ ಹತ್ತಿರ ಇರೋದಕ್ಕೆ ನಮ್ಮ ಸಂಸ್ಥೆ ನೋಡಿಬಿಟ್ಟು ಅವ್ರಿಗೆ ತುಂಬ ಖುಷಿ ಪಟ್ಬಿಟ್ಟು, ಸೊ ಇಲ್ಲೇ ಬರಬೇಕು, ಇಲ್ಲೇ ಬರ್ತಾರೆ ಆಟ ಆಡೋಕ್ಕೆ. ಅವರಿಗೂ ಕೂಡ ಬ್ಯಾಡ್ಮಿಂಟನ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಇಲ್ಲೇ ಬರ್ತಾರೆ ಅಂಥೇಳಿ, ಸೊ ಅಲ್ಲಿಂದ ನಮ್ಮ ಒಂದು ಜರ್ನಿ ಶುರುವಾಯಿತು. ಲಾಸ್ಟ್ 2000 ಲಾಕ್ಡೌನ್, ಲಾಸ್ಟ್ ಇಯರ್ 2020 ಲಾಕ್ಡೌನ್ ಮುಗಿದಾಗ, ಸೊ ಫ್ರಮ್ ದೇರ್ ದ ಜರ್ನಿ ಸ್ಟಾರ್ಟೆಡ್. ಓಕೆ, ಹೇಗಿತ್ತು, ಹೇಗೆ ನಡೀತಿತ್ತು ಪ್ರಾಕ್ಟೀಸ್, ಹೇಗೆ ನಡೀತಿತ್ತು, ಏನಾಗ್ತಿತ್ತು? ವಿಜಯ್ ಅವ್ರ ಕಾನ್ಸಂಟ್ರೇಷನ್ ಯಾವುದ್ರ ಮೇಲೆ ಜಾಸ್ತಿ? ಸೊ ವಿಜಯ್ ಸರ್ ಬಂದಾಗ ಇಮಿಡಿಯೇಟ್ಲಿ ಅವರು ಫಿಟ್ನೆಸ್ ಲೆವೆಲ್ ಚೆನ್ನಾಗಿತ್ತು. ಸ್ವಲ್ಪ ಕೆಲವು ಪಾಯಿಂಟ್ ಕಡೆ ಅವರು ಸ್ವಲ್ಪ ಸ್ಲೋ ಇದ್ದರು. ಸೊ ಇಲ್ಲಿ ಬಂದಮೇಲೆ ರೆಗ್ಯುಲರ್ ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು, ಇಲ್ಲಿಂದ ಆ್ಯಂಬಿಯನ್ಸ್ ಕೂಡ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವ್ರು ಸುಮಾರು ವೀಡಿಯೋದಲ್ಲಿ ಅದನ್ನು ಮಾತಾಡಿದ್ದಾರೆ. ಸೊ ಅದಾದಮೇಲೆ ಇಲ್ಲಿಗೆ ಸೆಟ್ ಆಗ್ಬಿಟ್ರಿ ಈ ಕೋರ್ಟಿಗೆ, ಯಾಕಂದರೆ ಇಟ್ ಈಸ್ ಯೂನಿಕ್ಲಿ ಮೇಡ್ ಕೋರ್ಟ್. ಸೊ ಹಾಗಾಗಿ ಡೈಲಿ ಬರೋರು, ವಾರ್ಮಪ್ ಮಾಡೋರು ಒಂದು ಸ್ವಲ್ಪ ಹೊತ್ತು, ಆಮೇಲೆ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದ್ದು ಏನೇನಿತ್ತು ಅದೆಲ್ಲ ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು ಅವರು ಶುರು ಮಾಡೋರು ಆಟ ಆಡೋಕ್ಕೆ. ಇನಿಷಿಯಲಿ ಡಬಲ್ಸು ಎಲ್ಲ ಚೆನ್ನಾಗಿ ಆಟ ಆಡ್ತಾರೆ. ಆಮೇಲೆ ಅವ್ರ ಫಿಟ್ನೆಸ್ ತುಂಬ ಇಂಪ್ರೂವ್ ಆಗಿ ಸಿಂಗಲ್ಸ್ ತುಂಬ ಚೆನ್ನಾಗಿ ಆಡೋಕ್ಕೆ ಶುರು ಮಾಡಿದ್ರು. ಸೊ ಹೋಗ್ತಾ ಇಂಪ್ರೂವ್ಮೆಂಟ್ಸ್ ತುಂಬ ಚೆನ್ನಾಗಿತ್ತು. ಅವರಿಗೆ 2 ವಿಚಾರ. ಒಂದು, ಸ್ಯಾಂಡಲ್ವುಡ್ ಕಪ್, ಬ್ಯಾಡ್ಮಿಂಟನ್ ಲೀಗ್ ಅಂತ ಏನಾಯಿತು, ಸೆಲೆಬ್ರಿಟಿ ಬ್ಯಾಡ್ಮಿಂಟನ್ ಲೀಗ್ ಅಂತ ಒಂದು 2 years ಬ್ಯಾಕ್ ನಡೆದಿತ್ತು. ಅಲ್ಲಿ ಜಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ರೆ ವಾಸ್ ಎ ಬಿಗಿನರ್. ಸೊ ಐ ಕುಡಂಟ್ ಪರ್ಫಾರ್ಮ್ ವೆಲ್. ಸೊ ಹಾಗಾಗಿ ಹಿ ಟುಕ್ ಇಟ್ ಎ ಚಾಲೆಂಜ್. ನೆಕ್ಸ್ಟ್ ನಾನು ಬರೋ ಟೂರ್ನಮೆಂಟ್ಗಳಲ್ಲೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ. 2ನೇ ಉದ್ದೇಶ ಫಿಟ್ನೆಸ್ ಲೆವೆಲ್. ಅವರಿಗೆ ಬ್ಯಾಡ್ಮಿಂಟನ್ ಸಿಗೋಂಥ ಫಿಟ್ನೆಸ್ಸು ಯಾವುದ್ರಲ್ಲೂ ಇಲ್ಲ, ತುಂಬ ಚೆನ್ನಾಗಿದೆ ಫಿಟ್ನೆಸ್ ಅಂತ ಹೇಳ್ಬಿಟ್ಟು, ಏನೇ ಈಸ್ ಎ ಸ್ಟ್ರೆಸ್ ಬಸ್ಟರ್ ಟೋಟಲಿ. ಯಾಕಂದರೆ ನಮ್ಮ ಬ್ಯಾಚ್ ಕೂಡ ಹಾಗೇ ಇತ್ತು. ಇಲ್ಲಿ ಬಂದಾಗ ಆಟ ಆಡೋಕ್ಕಿಂತ ಸ್ವಲ್ಪ ನಾವು ನಮ್ಮದೊಂದು ಒಳ್ಳೆತನ ಆಗಲಿ, ಒಂದು ಹ್ಯೂಮರಸ್ ಸಿಚುವೇಶನ್ ಕ್ರಿಯೇಟ್ ಆದಾಗ ತಮಾಷೆಗಳಲ್ಲಿ ಇನ್ವಾಲ್ವ್ ಆಗೋದಾಗಲಿ, ಸೊ ಏನಿದ್ರು ಕೂಡ ಒಂದು ಸಿಹಿಯಾದ ಒಂದು ವಾತಾವರಣ ಇರ್ತಿತ್ತು ಇಲ್ಲಿ. ಸೊ ಹಾಗಾಗಿ ಅವ್ರಿಗೆ ಅದು ತುಂಬ ಇಷ್ಟ ಆಗ್ತಾಯಿತ್ತು. ಇಲ್ಲಿ ಬಂದ್ಬಿಟ್ಟು ಎಲ್ಲ ಮಿಂಗಲಾಗಿ ನಮ್ಮ ಬ್ಯಾಚರ್ ಜೊತೆಲ್ಲ ಆಟಾಡಿ, ಸ್ವಲ್ಪ ಅಡ್ವಾನ್ಸ್ ಪ್ಲೇಯರ್ಸ್ ಎಲ್ಲ ಬರೋರು, ಅವ್ರ ಜೊತೆಲ್ಲ ಆಟಾಡಿ ತುಂಬ ಇಂಪ್ರೂವ್ಮೆಂಟ್ ಲೆವೆಲ್ ಚೆನ್ನಾಗಾಗಿತ್ತು ಬ್ಯಾಡ್ಮಿಂಟನಲ್ಲಿ ಮತ್ತು ಫಿಟ್ನೆಸ್ಸಲ್ಲಿ, ಎರಡರಲ್ಲೂ ಕೂಡ. ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ರು ಅವರು? ಅವ್ರಿಗೆ ತುಂಬ ಕಂಫರ್ಟಬಲ್ ಆಗಿದ್ದಂಥ ಟೈಮ್ ಯಾವುದು, ಯಾವ ಟೈಮಿಗೆ ಬರ್ತೀವಿ? ಅವ್ರು ಬೆಳಗಿಂದ ತುಂಬ ಬ್ಯುಸಿ ಇರ್ತಿದ್ರು. ಈವ್ನಿಂಗ್ 7 to 9, 9:30, ಆಲ್ಮೋಸ್ಟ್ 2.5 hours, ಕೆಲವೊಂದು ಸಲ 3 hours. ಡಿಪೆಂಡ್ಸ್ ಆನ್ ಇಸ್ ಡೈಲಿ ರುಟೀನ್ ಮೇಲೆ ಡಿಪೆಂಡ್ ಆಗ್ತಾಯಿತ್ತು. ಬಟ್ 2.5 hours ಮಿನಿಮಮ್ ಆಟ ಆಡೋರು. ಒಂದು ½ an hour ಎಕ್ಸ್ಟ್ರಾ ಡಿಪೆಂಡ್ಸ್ ಆನ್ ಇಸ್ ವರ್ಕ್ ಶೆಡ್ಯೂಲ್ ಆ್ಯಂಡ್ ಆಲ್ ಸ್ವಲ್ಪ ಆಟ ಆಡೋರು. ಏನಾಯಿತು ಸರ್ ಅವತ್ತಿನ ದಿನ? ಆ್ಯಕ್ಚುಲಾಗಿ ಏನಂತಂದರೆ ಇಂಡಸ್ಟ್ರಿಗಳಿಗೆಲ್ಲ ಒಂದು ಪ್ರಶ್ನೆ ಅಂದರೆ, ವಿಜಯ್ ಅವರು ಹೆಲ್ಮೆಟ್ ಹಾಕದೆ ಹೋಗಲ್ಲ ಅವರು, ಅಂದರೆ ರಿಯಲ್ ಲೈಫಲ್ಲಿ, ಅಂದರೆ ಪ್ರತಿದಿನದ ಲೈಫು ನೋಡಿದಂಥವ್ರಿಗೆ ಸೀಟ್ ಬೆಲ್ಟ್ ಹಾಕದೆ ಗಾಡಿ ತೆಗಿಯಲ್ಲ ಅವರು, ಅಷ್ಟು ರೂಲ್ಸ್ನ ಫಾಲೋ ಮಾಡ್ತಾರೆ. ಆ ವ್ಯಕ್ತಿಗೆ ಈ ಥರದ್ದು ಆಯ್ತಲ್ಲ ಅನ್ನೋಂಥ ಒಂದು ಪ್ರಶ್ನೆ. ನೀವು ಅದನ್ನು ಹತ್ತಿರದಿಂದ ಆ ಸನ್ನಿವೇಶವನ್ನು ಬಲ್ಲವರು, ಹಾಗಾಗಿ ತಮ್ಮನ್ನು ಮಾತಾಡಿಸ್ತಾರೆ. ಖಂಡಿತವಾಗಲ್ಲ. ಯಾಕಂದರೆ ಎಲ್ಲೂ ಬರ್ತಾನೂ ಕೆಲವೊಂದು ಸರಿ ಬೈಕಲ್ಲಿ ಬರೋರು, ಹೆಲ್ಮೆಟ್ ಹಾಕ್ಕೊಂಡೇ ಬರೋರು, ಎಲ್ಲ ಕರೆಕ್ಟಾಗೇ ಬರೋರು, ಚೆನ್ನಾಗೇ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಇಸ್ ಟು ಟೇಕ್ ಆಲ್ ದ ಪ್ರಿಕಾಷನ್, ಜಾಕೆಟೆಲ್ಲ ಹಾಕ್ಕೊಂಡು ನೀಟಾಗಿ ಹೋಗೋರು. ಸೊ ಅದೇ ಒಂದು ಅವ್ರದ್ದೊಂದು NGO ಲೆಡ್ ಬೈ, ನನಗೆ ಹೇಳಿದ ಮಟ್ಟಿಗೆ ಕವಿರಾಜ್ ಸರ್, ಉಸಿರು ಅಂತ ಹೇಳ್ಬಿಟ್ಟು, ಅಲ್ಲಿ ತುಂಬಾ ಸೋಷಲ್ ಸರ್ವಿಸ್ ಮಾಡ್ತಾಯಿದ್ರು. ಸೊ ನಾನು ಲಾಸ್ಟ್ ಇಯರಿಂದ ಕೇಳ್ಪಟ್ಟಿದ್ದೆ. ಸೊ ತುಂಬಾ ಸೋಷಲ್ ಸರ್ವಿಸ್ ಈ ಲಾಕ್ಡೌನಲ್ಲಂತೂ ವೆರಿ ಬ್ಯುಸಿ. ಬೆಳಗ್ಗೆ ಯಾವಾಗ ಫೋನ್ ಮಾಡಿದ್ರು ನಾನು ಇಲ್ಲಿದ್ದೀನಿ, ಆ ತಂಡಕ್ಕೆ ಇದನ್ನು ತಲುಪಿಸೆ, ಗ್ರಾಸರಿ ತಲುಪಿಸೆ, ಫುಡ್ ಪ್ಯಾಕೆಟ್ ತಲುಪ್ಸೋಕೆ ಹೋಗ್ತಾಯಿದ್ದೀನಿ ಅಂತೇಳಿ ಎಲ್ಲ ಹೇಳೋರು, ತುಂಬ ಮಾತಾಡೋರು. ಸೊ ನಂದು ಅನಿವಾರ್ಯ ಅವತ್ತು ನನ್ನ ಲಾಸ್ಟ್ ಮಂಡೇ 14th ನನ್ನ ಬರ್ಡೇ ಇತ್ತು. ಸೊ ಅವ್ರ ಹೆಂಗೆ ಡಿಸ್ಕಷನ್ ಮಾಡ್ತಾಯಿದ್ದೆ ಫೋನಲ್ಲಿ, ಸರ್ ಹೆಂಗೆ ಏನಾದರೂ ಮಾಡಲೇಬೇಕು ಬರ್ಡೇಗೆ. ಯಾಕಂದರೆ ನಾನು ಕೂಡ ಪ್ರತಿ ಬರ್ಡೇಗೆ ಏನಾದರೂ ಒಂದು ಡೊನೇಷನ್ ಅಥವಾ ಯಾರಿಗಾದರೂ ಬಡ ಮಕ್ಕಳಿಗೆ ಏನಾದರೂ ಕೊಡೋದು, ಅಥವಾ ಅನಾಥಾಲಯ, ಆಮೇಲೆ ಜೊತೆಯಲ್ಲಿ ಈ ವೃದ್ಧಾಶ್ರಮದಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ಗಳು ಕೂಡ ಮಾಡ್ತಾಯಿದ್ದಿದ್ದು. ಸೊ ಅದನ್ನು ವಿಜಯ್ ಸರ್ ಹತ್ರ ಮಾತಾಡಿದ್ದೆ. ಸೊ ಈ ಸರಿ ಇದನ್ನು ಮಾಡೋಣ, ಸೊ ದಿಸ್ ಎ ವೆರಿ ಗುಡ್ ಆಪರ್ಚುನಿಟಿ ಅಂತೆಲ್ಲ ಹೇಳಿದರು. ಸೊ ಹಂಗೆ ಪ್ಲ್ಯಾನ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಟೀಮಲ್ಲಿ ಒಂದು 2-3 ಜನ ಇದ್ದಾರೆ ಹೂ ಆರ್ ವೆರಿ ಎಂಥೂಸಿಯಾಸ್ಟಿಕ್. ಅವರಿಗೂ ಕೂಡ ತುಂಬ ಸಮಾಜ ಸೇವೆ ಅಂದರೆ ತುಂಬ ಇಷ್ಟ. ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ನಾವು ಕೈ ಜೋಡಿಸ್ತೀವಿ, ಒಂದು ದೊಡ್ಡ ಪ್ರೋಗ್ರಾಮ್ ಮಾಡೋಣ. ಅಂದರೆ ನಿಮ್ಮದು ಉಸಿರು ಟೀಮ್ ಜೊತೆಯಲ್ಲಿ ನಮ್ಮದೊಂದು ಬ್ಯಾಡ್ಮಿಂಟನ್ದೇನು ಟೀಮ್ ಇತ್ತು, ಅವ್ರ ಜೊತೆ ಸೇರಿಕೊಂಡು ವಿಲ್ ಡೂ ಎ ನೈಸ್ ಪ್ರೋಗ್ರಾಮ್ ಸೊ ದಟ್ ಇಟ್ ವಿಲ್ ರೀಚ್ ಮೋರ್ ಪೀಪಲ್ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ನಡೀತು.
ಸೊ ಅದು ಸುಮಾರು ದಿವಸದಿಂದ ನಡೀತಾನೆ ಇತ್ತು. ಮೀಟ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅವರು ಬ್ಯುಸಿ ಇದ್ದರು, ಲಾಕ್ಡೌನ್ ರೂಲ್ಸ್ ರೆಗ್ಯುಲೇಷನ್ಸು ಎಲ್ಲ ಇತ್ತು. ಸೊ ಅವರು ಒಂದು 2-3 ಸಲ ಬನ್ನೇರುಘಟ್ಟ ರೋಡ್ ಹೋದಾಗ ನಮ್ಮದು ಜೆ ಪಿ ನಗರ ಮನೆ. ಸೊ ಅವರು ಅಲ್ಲಿಗೆ ಮನೆ ಹತ್ರ ಬಂದು ಸುಮಾರು ಸಲ ಮಾತಾಡ್ಕೊಂಡು ಹೋಗಿದ್ದರು ಆನ್ ದ ವೇ ಕನೆಕ್ಟ್ ಆಗಬೇಕಾದ್ರೆ. ಸೊ ಅವರೇನಂದರು ಕಮಿಂಗ್ ಸ್ಯಾಟರ್ಡೆ, ದಟ್ ಈಸ್ 12th, ಒಂದ್ಸಲಿ ಮೀಟ್ ಮಾಡೋಣ, ಒಂದು 2-3 ಜನ ಮೀಟ್ ಮಾಡಿಕೊಂಡು ಮಾತಾಡೋಣ. ಯಾಕಂದರೆ ಅದರಲ್ಲಿ ನವೀನ್ ಅಂತ ಅವರು ಕೂಡ ತುಂಬಾ ಸೋಷಲ್ ಸರ್ವೀಸಲ್ಲಿರೋರು, ಆಮೇಲೆ ಈಸ್ ಎ ಸಾಫ್ಟ್ವೇರ್ ಫೀಲ್ಡಲ್ಲಿರೋರು. ಅವರಿಗೆ ತುಂಬಾ ಅವ್ರ ಟೀಮಲ್ಲಿ ಅವ್ರ ಗ್ರೂಪ್ಸ್ಗಳಲ್ಲೆಲ್ಲ ಈ ಥರ ಎಲ್ಲ ತುಂಬ ಸಹಾಯ ಮಾಡೋರು ಅವ್ರ ಟೀಮಲ್ಲಿ ಇರೋದಕ್ಕೆ ಅದನ್ನು ನನ್ನ ಹತ್ರ ಮಾತಾಡಿದ್ದಕ್ಕೆ ನಾನು ವಿಜಯ್ ಸರಿಗೆ ತಲುಪಿಸಿದೆ ವಿಚಾರನ. ಸೊ ಸರಿ, ನವೀನ್ ಅವರು ನನ್ನ ಜೊತೆ ಬ್ಯಾಡ್ಮಿಂಟನ್ ಆಡ್ತಾಯಿದ್ರು. ಸೊ ಸರಿ ಅಂತ ಹೇಳ್ಬಿಟ್ಟು ಸರಿ ನಾವೆಲ್ಲ ಮೊದಲಿಂದ ಪರಿಚಯ, ನವೀನ್ ಅವರು ಮೊದಲಿಂದ ಪರಿಚಯ. ಬ್ಯಾಡ್ಮಿಂಟನ್ ಬಂದಾಗಲೇ, ಹೊರಗಡೆಯಿಂದ ಎಲ್ಲೂ ಪರಿಚಯ ಅಲ್ಲ. ಯಾಕಂದ್ರೆ ನವೀನ್ ನನ್ನ ಫ್ರೆಂಡು, ಅವ್ರು ಇಲ್ಲಿ ಬಂದಾಗ ಇಲ್ಲಿ ಪರಿಚಯ ಮಾಡಿಸ್ಕೊಟ್ಟಿರೋಂಥ ಒಂದು ಸಂದರ್ಭ ಅದು. ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್ ಅವರು ನವೀನ್ ಅವರು. ಸೊ ಹಾಗಾಗಿ ಅವರು ಬನ್ನೇರುಘಟ್ಟ ರೋಡಲ್ಲಿ 12th ವಿಜಯ್ ಸರಿಗೆ ಕೆಲಸ ಇತ್ತು. ಸೊ ನನ್ನ ಹತ್ರ ಮಾತಾಡಿದಾಗ ಕಾಮನ್ ಪಾಯಿಂಟ್, ಯಾಕಂದರೆ ಬನ್ನೇರುಘಟ್ಟ ರೋಡು ಮತ್ತು ಜೆ ಪಿ ನಗರ ಮಧ್ಯದಲ್ಲಿ ರಾಮಯ್ಯ ಸಿಟಿ ಅಂತ ಹೇಳ್ಬಿಟ್ಟು ಆ ಏರಿಯಾ ಬರುತ್ತಲ್ಲಿ. ಸೊ ಅಲ್ಲಿ ನವೀನ್ ಅವ್ರ ಮನೆ ಇತ್ತು. ಸೊ ಅವರೇನಂದ್ರೆ ನಾನು ಈ ಕಡೆ ನಿಂಗೆ ಬರ್ತೀನಿ, ಇಲ್ಲಿ ಬಂದುಬಿಡಿ, ಸಾಯಂಕಾಲ ಒಂದು 4:30ಗೆ ಸಿಗೋಣ ಅಂತ ಹೇಳಿದರು ಅವರು. ಯಾಕಂದ್ರೆ ಮಧ್ಯಾಹ್ನ ಅಲ್ಲೆಲ್ಲೋ ಮೋಸ್ಟ್ಲಿ ಸಿಲ್ಕ್ ಬೋರ್ಡ್ ಹತ್ರ ಏನೋ ಹೋಗಿದ್ರು ಅನಿಸುತ್ತೆ, ಅಲ್ಲಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ಸರಿ, ಅಲ್ಲೇ ಸಾಯಂಕಾಲ ಒಂದು 5:30 ಸಿಗೋಣ, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದರು. ಸೊ ಸರಿ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. 5:30 ಆಯಿತು, 6 ಆಯಿತು. ನಾನು 6:30 ಮತ್ತೆ ಕಾಲ್ ಮಾಡಿದೆ, ಎಲ್ಲಿ ಇನ್ನೂ ಬಂದಿಲ್ಲ ಅಂತ. ಇಲ್ಲ ಬರ್ತಾಯಿದ್ದೀನಿ, ಇನ್ನೊಂದು ಲಾಸ್ಟ್ ಒಂದು ಸಣ್ಣ ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಒಂದು ಕಡೆ ಇನ್ನೊಂದು ಫುಡ್ ಪ್ಯಾಕೆಟ್ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. 7 ಅಷ್ಟೊತ್ತಿಗೆ ಕಾಲ್ ಬಂತು, ಬಂದುಬಿಡಿ ಇನ್ನೊಂದು 5 ನಿಮಿಷ ರೀಚ್ ಆಗ್ತೀನಿ ನವೀನ್ ಮನೆ ಹತ್ರ ಅಂತ. ಸೊ ಸೀದಾ ನವೀನ್ ಮನೆ ಹತ್ರ ಬಂದರು. ನಾನು ಫಸ್ಟೇ ಹೋಗಿದ್ದೆ. ಹೋಗೊಂದು 10 ನಿಮಿಷಕ್ಕೆ ಅವರು ಬಂದು ಹಿಂಗೆ ಡಿಸ್ಕಷನ್ ಮಾಡ್ತಾ ಕೂತ್ಕೊಂಡ್ವಿ. ಸೊ ಆ ಡಿಸ್ಕಷನಲ್ಲಿ ಏನೇನು ಮಾಡಬೇಕು, ಫಸ್ಟಿಗೆಲ್ಲ 4 ಜನ ಮಾತಾಡ್ತಾ, ನವೀನ್ ಅವ್ರದ್ದು ಬ್ಯಾಕ್ಗ್ರೌಂಡ್ ಗೊತ್ತಿತ್ತು, ಬಟ್ ಅವ್ರು ಏನೇನು ಮಾಡಬೇಕು, ಏನೇನು ಅವ್ರ ಟೀಮ್ ಬಗ್ಗೆ ಅವ್ರು ಮಾತಾಡಿದ್ರು. ನಾನು ಕೂಡ ಮುಂಚೆ ರೋಟ್ರಿ ಅಲ್ಲೆಲ್ಲ ತುಂಬ ಕೆಲಸ ಮಾಡಿದವನು. ಸೊ ನನ್ನ ಬ್ಯಾಕ್ಗ್ರೌಂಡೆಲ್ಲ ಸ್ವಲ್ಪ ಗೊತ್ತಿದ್ರು. ಅಲ್ಲಿ ಎಲ್ಲರ ಎದುರುಗಡೆ ಸ್ವಲ್ಪ ಮಾತಾಡಿದ್ವಿ. ಹಂಗೆ ಡಿಸ್ಕಷನ್ ನಡೀತಾ ಹೋಯಿತು. ಸೊ ಅಲ್ಲಿ ನಾವು 4 ಜನ ಸ್ನೇಹಿತರಿದ್ವಿ ಆ್ಯಕ್ಚುಲಿ. ಆ ಡಿಸ್ಕಷನ್ ಎಲ್ಲರೂ ಕೂಡ ಸಾಫ್ಟ್ವೇರ್ ಲೈನಲ್ಲೇ ಇದ್ದಿತ್ತು. ಸೊ ಅವರು ಕೂಡ ಸಹಾಯ ಮಾಡ್ತೀವಿ, ಕೈ ಜೋಡಿಸೋಣ, ಒಟ್ಟಿಗೆ ಮಾಡೋಣ ಪ್ಲ್ಯಾನ್ ಅನ್ನೋದು ಒಂದು ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಮಾತಾಡ್ತಾಯಿದ್ದೀವಿ. ಅದಾದ ನಂತರ ಅವ್ರು ಬಂದಿದ್ದೇ ಲೇಟಾಗಿತ್ತು, ಒಂದು 7:30, 7:45 ಏನೋ ಬಂದರು. 7:30 ಅಪ್ರಾಕ್ಸಿಮೇಟ್ಲಿ ಬಂದರು. ನಮ್ಮದೆಲ್ಲ ಡಿಸ್ಕಷನ್ ನಡೀತಾ ಇತ್ತು. ಅಷ್ಟೊತ್ತಿಗೆ ನಮ್ಮ ಇದ್ರ ಮೇನ್ ಟಾಪಿಕ್ ಡಿಸ್ಕಷನ್ ಬಂತು. ಎಲ್ಲ ಏನಂದರೂ ಸರಿ ಒಂದು 2 ಡೇಸಲ್ಲಿ, ಅಂದರೆ ಮಂಡೇ ನನ್ನ ಬರ್ಡೇ ಇತ್ತು, ಹೆಂಗೂ ವಿಶ್ ಮಾಡೋಕ್ಕೆ ಫೋನ್ ಮಾಡ್ತೀನಿ ಅಥವಾ ಆ ಕಡೆ ಎಲ್ಲ ಬಂದರೆ ನೀವು ಮೀಟ್ ಮಾಡ್ತೀನಿ ಅಂತ ಹೇಳಿದರು ನನಗೆ. ಸೊ ಅಷ್ಟರೊಳಗಡೆ ಏನು ಬಜೆಟ್ ಆಗುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆ ಬಜೆಟಿಗೆ ಏನು ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತೀನಿ, ಆಮೇಲೆ ಯಾವ ಸೈಟ್ಗಳಿಗೆ ಕೊಡ್ಬೋದು ಅನ್ನೋದು ನಾನು ಹೇಳ್ತೀನಿ. ವಿಲ್ ಡೂ ಇಟ್. ಅಂದರೆ ಈ ಮೊನ್ನೆ ಸಂಡೇ ಅವತ್ತಿನ ದಿನ ಪ್ರೋಗ್ರಾಮ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವರು. ಮಂಡೇ ಮಾತಾಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಡಿಸ್ಕಷನ್ ಮಾಡಿ ಎಲ್ಲ ಹೇಳಿದ್ರು. ಸೊ ಅದ್ರದ್ದು ಒಂದು ಕ್ಯಾಲ್ಕುಲೇಷನ್ ಒನ್ ಡೇ ವಿ ಟುಕ್ ಟೈಮ್. ಸೊ ಅಷ್ಟೊತ್ತಿಗೆ ಎಲ್ಲ ಆಯಿತು. ಆಮೇಲೆ ಲೇಟ್ ಆಯಿತು, ಯಾಕಂದರೆ ಇನ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ನವೀನ್ ಅವ್ರ ವೈಫ್ ಏನಂದರು, ಲೇಟಾಗಿದೆ, ಬನ್ನಿ ಊಟ ಮಾಡಿ ಇಲ್ಲೇ ಎಲ್ಲರೂ, ಮತ್ತೆ ಯಾಕೆ ಇದು ಮನೆ ಹೋಗ್ಬಿಟ್ಟು ಇದು ಮಾಡ್ತೀರಿ, ಇಲ್ಲೇ ಊಟ ಮಾಡಿದ್ರು. ಏನು ಬೇಡ ಅಂದ್ವಿ, ಜಸ್ಟ್ ಒಂದು ಪಲಾವ್ ಮಾಡ್ತೀನಿ, ಡೋಂಟ್ ವರಿ, ಅದಕ್ಕೇನು ಜಾಸ್ತಿ ಟೈಮ್ ಇಡ್ಸಲ್ಲ ಅಂತ ಹೇಳಿದ್ರು. ಸರಿ ಪಲಾವ್ ಮಾಡಿ ಅಂತ ಹೇಳಿದ್ರು. ಅಷ್ಟರೊಳಗಡೆ ನವೀನ್ ಅವ್ರ ವೈಫಿಗೆ ಒಂದು ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ಇತ್ತು. ನವೀನ್ ಅವರಿಗೆ ಮಾತ್ರೆ ತರಕ್ಕೆ ಹೇಳಿದ್ರು ಅವರು. ಅದು ನವೀನ್ ಅವರು ಮರೆತುಬಿಟ್ಟಿದ್ರು ಯಾವುದೋ ಒಂದು ಕಾರಣದಲ್ಲಿ, ಯಾಕಂದ್ರೆ ನಾವೆಲ್ಲ ಬಂದ್ವಿ ಅಂಥೇಳಿ. ಇಲ್ಲಾಂದರೆ ಮೋಸ್ಟ್ಲಿ ನನಗೆ ಅನಿಸಿದ ಮಟ್ಟಿಗೆ ನಾವು 4:35 ಸಿಗಬೇಕು ಅಂತಿದ್ವಿ, ಅದು ಮುಗಿಸ್ಕೊಂಡೋಗಿ ತರೋಣ ಅಂತ ಹೇಳ್ಬಿಟ್ಟು ಏನೋ ಇತ್ತೇನೋ ಮೈಂಡಲ್ಲಿ ಏನೋ ಸಮಥಿಂಗ್ ಇತ್ತು. ಸೊ ನಾನೇನು ಮಾಡಿದೆ, ಸರಿ ಮಾತ್ರೆ ವಿಚಾರ ಅವ್ರು ಮಾತಾಡ್ತಾಯಿದ್ರು ನವೀನ್ ಅವ್ರ ವೈಫು. ನವೀನ್ ಅವ್ರು ಏನು ಮಾಡಿದ್ರು, ಸರಿ ನಾನು ಮಾತ್ರೆ ತೊಗೊಂಬರ್ತೀನಿ ಅಂತ ಕೆಳಗಡೆ ಬೀಗ ತೊಗೊಂಡ್ರು ಗಾಡಿದು. ಇಲ್ಲಿ ನವೀನ್ ಅವ್ರು ಬಂದಾಗ ಮುಂಚೆ ಸೂಪರ್ ಬೈಕ್ ತಂದಿದ್ರು, ಅವ್ರ ತಂದು ಸೂಪರ್ ಬೈಕ್ ಇದೆ ಯಮಹಾದು. ಆ ಸಂದರ್ಭದಲ್ಲಿ ವಿಜಯ್ ಸರ್ ಬಂದಿದ್ದಿಲ್ಲ. ಸೊ ಅವಾಗ ನಾವೆಲ್ಲ ಹಿಂಗೆ ಜನರೆಲ್ಲ ಮಾತಾಡಿದ್ವಿ, ಸೂಪರ್ ಬೈಕ್ ಇದೆ ನವೀನ್ ಅಂತ, ತುಂಬ ಚೆನ್ನಾಗಿದೆ ಅಂತ. ಸೊ ವಿಜಯ್ ಸರಿಗೆ ಸೂಪರ್ ಬೈಕ್ ಅಂದರೆ ತುಂಬ ಇಷ್ಟ, ಅಂದರೆ ನೋಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, 1000cc ಅಂತ. ಸೊ ಅವತ್ತೇನಾಯಿತು, ಡಿಸ್ಕಷನ್ ಬಂದಾಗ ಅವರು ನವೀನ್ ಅವರು ಹೊರಡ್ತಾ ಇರಬೇಕಾದ್ರೆ ಬೈಕ್ ವಿಚಾರ ಬಂತು ಅಲ್ಲಿ ಡಿಸ್ಕಷನಲ್ಲಿ. ಸೊ ಬೈಕ್ ನೋಡಬೇಕು ಅಂತ ವಿಜಯ್ ಸರ್ ಹೇಳಿದ್ರು. ನವೀನ್ ಅವ್ರು ಬನ್ನಿ ಹಂಗಾದ್ರೆ ಕೆಳಗಡೆ ಅಲ್ಲಿ ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸಿದ್ದೀನಿ, ಬನ್ನಿ ನೋಡಿ ಅಂತ ಹೇಳ್ಬಿಟ್ಟು ಕರೆದ್ರು. ಸೊ ನನ್ನನ್ನು ವಿಜಯ್ ಸರ್ ಕರೆದ್ರು ಅಷ್ಟೊತ್ತಿಗೆ, ಬನ್ನಿ ನೀವು ಬನ್ನಿ ಕೆಳಗಡೆ ಅಂತ.
ಆ ಸಂದರ್ಭದಲ್ಲಿ ಏನಾಯಿತು, ನವೀನ್ ಅವರು ಮಿಸ್ಸಸ್ ಏನು ಮಾಡಿದ್ರು, ವೈಫು ಅಡುಗೆ ರೆಡಿ ಮಾಡಿದ್ರು. ನಾನು ಇಲ್ಲ, ನೀವು ಕೆಳಗಡೆ ಬೈಕ್ ನೋಡ್ಕೊಂಡು ಬನ್ನಿ, ನಾನು ಅಷ್ಟರೊಳಗೆ ಪ್ಲೇಟೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಇವರು, ಐ ವಿಲ್ ಹೆಲ್ಪರ್ ಅಂತೆಲ್ಲ ಹೇಳಿದೆ. ಸೊ ನಾನು ಮತ್ತು ಮಂಜುನಾಥ್ ಅಂತ ಹೇಳ್ಬಿಟ್ಟು ನನ್ನ ಇನ್ನೊಬ್ಬರು ಸ್ನೇಹಿತರು, ಅವರು ಕೂಡ ನಮ್ಮ ಜೊತೆಲಿ ಬ್ಯಾಡ್ಮಿಂಟನ್ ಆಡ್ತಾಯಿದ್ರು. ಅವರಿಗೂ ಕೂಡ ರಾಕಿ ಅಂತ ಕರೆಯೋದು. ವಿಜಯ್ ಸರ್ ಅವ್ರನ್ನ ತುಂಬಾ ಅವ್ರನ್ನ ಹಚ್ಕೊಂಡಿದ್ರು. ಅವರು ಒಂದು ಪ್ರೋಗ್ರಾಮಿಗೆ ಒಂದು 2-3 ಸಲ ಕರ್ಕೊಂಡೋಗಿದ್ರು ಮಂಜುನಾಥನ್ ಕೂಡ, ಫುಡ್ ಪ್ಯಾಕೆಟ್ ಹಂಚ ವಿಚಾರದಲ್ಲಿ. ಸೊ ಅದಕ್ಕೆ ಹಿ ಆಲ್ಸೋ ಕೇಮ್ ದೇರ್. ಸೊ ನಾನು ರಾಕಿ ಮಾತಾಡ್ತಾ ಇದ್ವಿ, ಹಿಂಗೆ ಪ್ಲೇಟಲ್ಲಿ ಹಾಕೋಣ ಬಾ ರಾಕಿ, ಊಟ ಮಾಡ್ಕೊಂಡು ಹೋಗೋಣ ಅಂತ. ಅಷ್ಟೊತ್ತಿಗೆ ಏನಾಯಿತೋ ಗೊತ್ತಿಲ್ಲ, ನಮ್ಮ ಸ್ನೇಹಿತರು ಬಂದುಬಿಟ್ಟು ಆಕ್ಸಿಡೆಂಟ್ ಆಗಿದೆ, ಬನ್ನಿ ಬ್ರೋ ಅಂತ ಕರೆದ್ರು. ಕೆಳಗೆ ಹೋಗೋದಕ್ಕೂ ನಿಮಗೆ ಫೋನ್ ಬರೋದಕ್ಕೂ ಡಿಫ್ರೆನ್ಸ್? ಫೋನ್ ಬಂದಿಲ್ಲ, ಅವರೇ ಓಡಿ ಬಂದರು. ಯಾಕಂದರೆ ಸೆಕೆಂಡ್ ಫ್ಲೋರಲ್ಲಿ ಮನೆ ಇದ್ದಿದ್ದು. ಒಂದು 7 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ, ಮ್ಯಾಕ್ಸ್ ಟು ಮ್ಯಾಕ್ಸ್ 7 to 8 ಮಿನಿಟ್ಸ್ ಕೆಳಗೆ ಇಳಿತಿದ್ದಂಗೆ ಓಡಿ ಬಂದರು. ನಾನು ಬಿಡಿ, ಏನು ಆಕ್ಸಿಡೆಂಟ್ ಅಂತ ಏನು ತಮಾಷೆ ಮಾಡ್ತಾಯಿದ್ದೀರಾ, ಯಾಕೆ ಈಗಿನೂ ಕೆಳಗೆ ಗಾಡಿ ನೋಡೋಕ್ಕೆ ಹೋಗಿದ್ದಾರೆ, ಅದರಲ್ಲೇನು ಆಕ್ಸಿಡೆಂಟ್ ಅಂತ. ಸೊ ಅವರಿದ್ರು, ಇಲ್ಲ ಬ್ರೋ ಆಕ್ಸಿಡೆಂಟ್ ಆಗಿದೆ, ಬನ್ನಿ ಬೇಗ ಅಂತ ಕರೆದ್ರು. ಸೊ ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಓಡೋದೆ ಕೆಳಗಡೆ. ಓಡೋಗ್ತಿದ್ದಂಗೂ ಇಬ್ಬರು ಬಿದ್ದಿದ್ದರು. ನನಗೆ ಆ್ಯಂಬುಲೆನ್ಸಿಗೆ ಫೋನ್ ಮಾಡೋ ಒಂದು ಟೈಮು ಕೂಡ ನನಗೆ ಅನಿಸಿಲ್ಲ. ಯಾಕಂದರೆ ರೂಲ್ಸ್ ಸುಪ್ರೀಂ ಕೋರ್ಟ್ ಪ್ರಕಾರ ಏನಿತ್ತು, ಆಕ್ಸಿಡೆಂಟ್ ಆದಾಗ ಫಸ್ಟು ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಿಗೆ, ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಅನ್ನೋದು ನನಗೆ ಗೊತ್ತಿತ್ತು. ಸೊ ನಾನೇನು ಮಾಡಿದೆ, ಇಮಿಡಿಯೇಟ್ ನನ್ನ ಕಾರು ಗೇಟ್ ಹತ್ರನೇ ನಿಲ್ಲಿಸಿದ್ದೆ. ನನ್ನ ಕಾರನ್ನ ತಿರುಗಿಸ್ಬಿಟ್ಟು ಆ್ಯಂಬುಲೆನ್ಸ್ಗೆಲ್ಲ ಫೋನ್ ಮಾಡಿ ಅವ್ರು ಬಂದು ಕರ್ಕೊಂಡು ಹೋಗೋಷ್ಟೊತ್ತಿಗೆ ಡಿಲೇ ಆಗ್ಬೋದೇನೋ, ನಾವು ಮೊದಲು ಕರ್ಕೊಂಡು ಹೋಗೋಣ ಕಾರಲ್ಲಿ ಅಂತ ಹೇಳ್ಬಿಟ್ಟು, ಕಾರಲ್ಲಿ ಹಿಂದ್ಗಡೆ ಸೀಟಲ್ಲಿ ಅವ್ರನ್ನ, ನವೀನ್ ಸರ್ನ ಮಲಗಿಸ್ಕೊಂಡು ಮುಂದಿನ ಸೀಟಲ್ಲಿ, ವಿಜಯ್ ಸರ್ನ ಹಿಂದ್ಗಡೆ ಮಲಗಿಸ್ಕೊಂಡು ಮುಂದಿನ ಸೀಟಲ್ಲಿ ನವೀನ್ ಸರ್ ಕೂತ್ಕೊಂಡ್ರು. ನಾನು ಡ್ರೈವ್ ಮಾಡ್ತಾ ಟುವರ್ಡ್ಸ್ ಅಪೋಲೋ ಹೋದೆ. ಅಪೋಲೋ ಇಸ್ ಜಸ್ಟ್ ಒಂದು 7 ಮಿನಿಟ್ಸ್ ಫ್ರಮ್ ದೇರ್, ಅವ್ರ ಜಾಗದಿಂದ, ನವೀನ್ ಅವ್ರ ಮನೆಯಿಂದ ಒಂದು 7 ಮಿನಿಟ್ಸ್ ಗ್ಯಾಪಲ್ಲಿದೆ. ಸೊ ಅದಾದಮೇಲೆ ಸೀದಾ ಹಾಸ್ಪಿಟ್ಲಿಗೆ ಹೋಗ್ತಿದ್ದು. ಇನ್ನೂ ಇಬ್ಬರು ಸ್ನೇಹಿತರು ಕೂಡ ಕಾರಲ್ಲಿ ಬಂದರು. ಅವರು ಕಾರಲ್ಲಿ ಬಂದುಬಿಟ್ಟು ಅವರು ಅಲ್ಲಿಂದೇನು ಫಾರ್ಮಾಲಿಟೀಸ್ ಏನಿದೆ ಅವರು ಅದನ್ನು ಚೆಕ್ ಮಾಡ್ತಾಯಿದ್ರು. ಸೊ ಅಲ್ಲಿ ಹೋಗ್ತಿದ್ದಂಗೂ ಒಂದು ಅನ್ಫಾರ್ಚುನೇಟ್ ಅಂದರೆ ಬೆಡ್ಗಳಿದ್ದಿಲ್ಲ. ಯಾಕಂದರೆ ದಟ್ ಈಸ್ ಎ ಕೋವಿಡ್ ಸೆಂಟರ್, ಅಪೋಲೋ ಹಾಸ್ಪಿಟಲ್ ಬನ್ನೇರುಘಟ್ಟ ರೋಡ್ದು. ಸೊ ಅವಾಗ ಏನಾಯಿತು, ಒಬ್ರಿಗೆ ಬೆಡ್ ಇದೆ ಅಂತ. ಬಟ್ ಇದು ತುಂಬಾ ಬ್ರೈನ್ ಬ್ಲೀಡ್ ಆಗ್ತಾ ಇರೋದಕ್ಕೆ, ತಲೆ ಹಿಂದ್ಗಡೆ ಬ್ಲೀಡ್ ಆಗ್ತಿದ್ದಕ್ಕೆ ವಿ ರಿಕ್ವೆಸ್ಟೆಡ್, ಇಲ್ಲ ನೋಡಿ ಹಿಂಗೆ ಅರ್ಜೆಂಟಾಗಿ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗಿದೆ ಅಂತ. ಸೊ ಅಲ್ಲಿರೋ ಡಾಕ್ಟ್ರು ಕೂಡ ನೋಡಿದ್ರು, ಇಲ್ಲ ಇದು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಬೇಕು, ಇಟ್ ಈಸ್ ಎಮರ್ಜೆನ್ಸಿ ಅಂದರು. ಬಟ್ ಆಪ್ರೇಷನ್ ಥಿಯೇಟ್ರಲ್ಲೂ ಕೂಡ ಏನೋ ಇಶ್ಯೂಸ್ ಇತ್ತು, ಅದೇನೋ ಸೆಟಪ್ ಸರಿಯಾಗಿಲ್ಲ, ಏನೋ ಸಮಥಿಂಗ್ ವಾಸ್ ದೇರ್. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಸ್ನೇಹಿತರು ಸುದೀಪ್ ಸರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಆ್ಯಂಡ್ ಸುದೀಪ್ ಸರ್ ನಿಮಗೆ ಗೊತ್ತು, ಈಸ್ ಎ ವೆರಿ ಹಾರ್ಟಿ ಪರ್ಸನ್, ಈ ಥರ ವಿಚಾರದಲ್ಲಿ ತುಂಬ ಸ್ಪಂದಿಸ್ತಾರೆ. ಅವ್ರೇನು ಮಾಡಿದ್ರು, ಇಲ್ಲ ನಾನು ಮಾತಾಡ್ತೀನಿ, ಡೋಂಟ್ ವರಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿನ CO ಹತ್ರ ಮಾತಾಡಿ ಅಲ್ಲಿಂದ ವ್ಯವಸ್ಥೆ ಮಾಡೋದು. ನಾನು ಅಷ್ಟೊತ್ತಿಗೆ ಆ ಸ್ಕ್ಯಾನಿಂಗಿಗೆ ಅದಕ್ಕೆ ಇದಕ್ಕೆ ಅಂತ ಸ್ವಲ್ಪ ಓಡಾಡ್ತಾ ಇದ್ದೆ. ಫಾರ್ಮಸಿ ಪ್ಲಸ್ ಬಿಲ್ಲಿಂಗ್ ಕೌಂಟರ್ ಆ್ಯಂಡ್ ಎಮರ್ಜೆನ್ಸಿ ವಾರ್ಡ್, ಇದು 3ಕ್ಕೂ ಸ್ವಲ್ಪ ಓಡಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಡಾಕ್ಟ್ರ್ ಬಂದರು, ಡಾಕ್ಟರ್ ಅರುಣ್ ನಾಯಕ್ ಅಂತ. ಅವರು ಇಲ್ಲ ಇನ್ಫಾರ್ಮೇಷನ್ ಬಂತು, ಇಮಿಡಿಯೇಟಾಗಿ ಬಂದೆ ಅಂತ ಹೇಳಿ ಇಮಿಡಿಯೇಟಾಗಿ ಬಂದರು. ದೆನ್ ಹೀ ಟೋಲ್ಡ್, ಡೋಂಟ್ ವರಿ, ವಿಲ್ ಟೇಕ್ ಕೇರ್ ಆಫ್ ಹಿಮ್, ನೀವು ಆರಾಮಾಗಿರ್ರಿ, ನಮ್ಮ ಕೈಲಾದಿದ್ದು ಏನೇನು ಮೆಡಿಕಲ್ ಇದರಲ್ಲಿ ಏನೇನು ಮಾಡಬೇಕು ಕಂಪ್ಲೀಟ್ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದರು. ನನಗೆ ಅವರು ಹೇಳಿದ್ದು 3.5 hours ಪ್ರೊಸೀಜರ್ ಇರುತ್ತೆ, ಸರ್ಜರಿ ಇರುತ್ತೆ. ಸೊ ಬ್ರೈನಲ್ಲಿ ಬ್ಲೀಡ್ ಆಗಿದೆ, ಆಮೇಲೆ ಬ್ರೈನ್ ಸ್ವೆಲ್ಲಿಂಗ್ ಇದೆ, ಜೊತೆಯಲ್ಲಿ ಕ್ಲಾಟ್ಸ್ ಕೂಡ ಇದೆ ಒಂದು ಸ್ವಲ್ಪ, ಅದನ್ನೆಲ್ಲ ರಿಮೂವ್ ಮಾಡಬೇಕು. ಸೊ 3.5 hours ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ವಿಜಯ್ ಸರ್ ಅವ್ರ ತಮ್ಮ ಸಿದ್ದೇಶ್ ಅಂಥೇಳಿ ಇಬ್ಬರು ಹೊರಗಡೆ ಕೂತ್ಕೊಂಡಿದ್ವಿ. ಇನ್ನು ನಮ್ಮ ಉಳಿದ ಸ್ನೇಹಿತರು ಕೂಡ ತುಂಬ ಟೆನ್ಷನಲ್ಲಿ ಓಡಾಡ್ತಾಯಿದ್ರು ಎಲ್ಲ ಅರೇಂಜ್ ಮಾಡೋದಕ್ಕೆ. ಆಮೇಲೆ ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಡಾಕ್ಟ್ರ್ ಕರೆಸಿದ್ರು, ಮೇಲ್ಗಡೆ ಬನ್ನಿ ಆಪ್ರೇಷನ್ ಥಿಯೇಟ್ರಿಗೆ ಅಂತ. ಸೊ ಮೇಲೆ ಹೋದ್ವಿ. ಮೇಲೆ ಹೋಗ್ತಿದ್ದಂಗೆ ಡಾಕ್ಟ್ರು ಆಪ್ರೇಷನ್ ಥಿಯೇಟ್ರಿಂದ ಬರ್ಬೇಕಾದ್ರೆ ಒಂದು 100 ಸಲ ದೇವ್ರ ಹತ್ರ ಬೇಡ್ಕೊಂಡಿದ್ದೆ, ಲೆಟ್ ಹಿಮ್ ಟೆಲ್ ಸಮಥಿಂಗ್ ಪಾಸಿಟಿವ್ ಸೊ ದಟ್ ವಿಲ್ ಬಿ ವೆರಿ ಹ್ಯಾಪಿ ಅಂತ. ಸೊ ಅವ್ರೇನಂದ್ರೆ ಬಂದಿದ್ದ ತಕ್ಷಣ ಏನಂದ್ರು, ಇಲ್ಲ ಆಪ್ರೇಷನ್ ಅಂತೂ ಆಗಿದೆ, ಒಂದು ರೌಂಡ್ ಪಾರಾಗಿದ್ದಾರೆ ಅಂದರೆ ಏನು ಬ್ಲೀಡಿಂಗ್ ಎಲ್ಲ ಅದೆಲ್ಲ ಸ್ಟಾಪ್ ಆಗಿದೆ, ಸ್ವಲ್ಪ ಒಂದು ನೆಕ್ಸ್ಟ್ ಲೆವೆಲಿಗೆ ಬಂದಿದ್ದಾರೆ ಅವರು ಅಂತ ಸ್ವಲ್ಪ ನಮಗೆ ಸಮಾಧಾನ ಆಯಿತು. ಬಟ್ ಅಲ್ಲಿ ಅವ್ರು ಏನಂತ ಹೇಳಿದ್ರು, ಸ್ವೆಲ್ಲಿಂಗ್ ಇದೆ ಬ್ರೈನಲ್ಲಿ, ಆ ಬ್ರೈನ್ ಸ್ವೆಲ್ಲಿಂಗ್ ಕಡಿಮೆ ಆಗಬೇಕು, ವಿಲ್ ವೇಟ್ ಫಾರ್ 1 day, ಅದಕ್ಕಿಂತ 7 days ವಿ ಹ್ಯಾವ್ ಟು ಕೀಪ್ ಇನ್ ಅಬ್ಸರ್ವೇಷನಲ್ಲಿ ಇಟ್ಕೊಂಡು ಅದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ, ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅವರು ಅಂತ. ಆ್ಯಂಡ್ ಅವರು ವಿಲ್ ಪವರ್ ಮೇಲೆ ಅವರು ಬದುಕ್ತಾರೆ, ಆಮೇಲೆ ವಿಲ್ ಪವರ್ ಮೇಲೆ ಅವರು ಬರ್ಬೋದು. ನಮ್ಮದು ಕೈಲಾದಂಥ ಏನು ಮೆಡಿಕೇಷನ್ಸ್ ಏನಿದೆ, ಸರ್ಜರಿ ಏನಿದೆ ನಾವು ಮಾಡಿದ್ದೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಮಾಧಾನ, ಒಂದು ಸ್ವಲ್ಪ ಟೆನ್ಷನ್ ಎರಡೂ ಇತ್ತು. ಯಾಕಂದರೆ ಅವ್ರು 1 day ಹೇಳಿದರು ಟೈಮ್, ನೆಕ್ಸ್ಟ್ ಡೇ ಈವ್ನಿಂಗ್ ತನಕ ವೆಯ್ಟ್ ಮಾಡಬೇಕಾಗತ್ತೆ, ಏನಾದರೂ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ವಿ ವೇಟೆಡ್ ದೇರ್, ಹಾಸ್ಪಿಟ್ಲಲ್ಲೇ ಇದ್ದೆ ಸುಮಾರು ಹೊತ್ತು. ನಾನು ಬೆಳಗಿನ ಜಾವ ತನಕ ಇದ್ದೆ. ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ಸಿದ್ದೇಶ್ ಅವ್ರು ಹೇಳಿದ್ರು, ಸರ್ ನೀವು ಮನೆಗೆ ಹೋಗ್ಬಿಟ್ಟು ಬನ್ನಿ, ನಾನು ಇರ್ತೀನಿ, ಆಮೇಲೆ ನೀವು ಬಂದಮೇಲೆ
ಸುಮಾರು ಕೆಲಸಗಳೆಲ್ಲ ಇರುತ್ತೆ ಅಂತ ಹೇಳಿದ್ರು. ನಾನು 6:30 ಅಷ್ಟೊತ್ತಿಗೆ ಮನೆಗೆ ಹೋದೆ. ಬೆಳಗ್ಗೆ ಹೋಗ್ಬಿಟ್ಟು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಮತ್ತೆ ಅಗೇನ್ ಐ ಕೇಮ್ ಬ್ಯಾಕ್. ಸೊ ಇದೇ ಅಲ್ಲಿ ಹಾಸ್ಪಿಟ್ಲಲ್ಲಿ ಅದೇ ಮೆಡಿಕೇಷನ್ಸ್ ನಡೀತಾಯಿತ್ತು, ಪ್ರತಿಯೊಂದು ನಡೀತಾಯಿತ್ತು. ಮಧ್ಯಾಹ್ನ ಅಷ್ಟೊತ್ತಿಗೆ ಡಾಕ್ಟರ್ ಟೋಲ್ಡ್ ಇಸ್ BP ಆ್ಯಂಡ್ ಇಸ್ ಪಲ್ಸ್ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಅಂತ. ಅವಾಗ ಇನ್ನೂ ಚೂರು ನಮಗೆ ಸಮಾಧಾನ ಆಯಿತು. ಬಟ್ ಒಂದೇನು ಹೇಳಿದ್ರು, ಇಲ್ಲ ಬ್ರೈನ್ ಸ್ವಲ್ಪ ಇನ್ನೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾಯಿಲ್ಲ ಆ್ಯಂಡ್ ಸ್ವೆಲ್ಲಿಂಗ್ ಡೌನ್ ಕಡಿಮೆ ಆಗಿಲ್ಲ ಅಂತ. ಸೊ ಎರಡು ಒಂಥರ ನಮಗೆ ಭಯ, ಒಂದು ಇಂಪ್ರೂವ್ ಆಗ್ತಾಯಿದ್ದಾರೆ ಅಂತ, ಇನ್ನೊಂದು ನೆಗೆಟಿವ್ ರಿಪೋರ್ಟ್ ಬೇರೆ. ಅಷ್ಟೊತ್ತಿಗೆ ನಾವೆಲ್ಲ ಟೆನ್ಷನಲ್ಲೇ ಇದ್ವಿ. ಇನ್ನು ಸುಮಾರು ಜನಕ್ಕೆಲ್ಲ ಗೊತ್ತಾಯಿತು ವಿಚಾರ. ಸೊ ಎಲ್ಲರೂ ಬಂದರು, ಮನ್ಸೂರೆ ಅವರು, ಆಮೇಲೆ ಅವ್ರ ವೆಲ್ ವಿಷರ್ಸ್ ಯಾರು ಇದ್ದರು, ಪವನ್, ಆಮೇಲೆ ಪ್ರವೀಣ್ ಅಂಥೇಳಿ ಅವರೆಲ್ಲರೂ ಬಂದರು. ಹಿಂಗೆ ಈವ್ನಿಂಗ್ ಅಷ್ಟೊತ್ತಿಗೆ ಸ್ವಲ್ಪ ಕ್ರಿಟಿಕಲ್ ಅಂತ ಮತ್ತೆ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಬಿಟ್ರು ಡಾಕ್ಟ್ರು. ಯಾಕಂದರೆ ಸ್ವಲ್ಪ ಬ್ರೈನ್ ಡೌನ್ ಆಗ್ತಾಯಿದೆ ಆ್ಯಕ್ಟಿವಿಟಿ ಅದರದ್ದು, ಜೊತೆಯಲ್ಲಿ ಹಾರ್ಟ್ ಬೀಟ್ ಆ್ಯಂಡ್ ಪಲ್ಸಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಬರ್ತಾಯಿದೆ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಸೀದಾ ಕೆಳಗಡೆ ಡ್ಯೂಟಿ ಡಾಕ್ಟರ್ ಹತ್ರ ಓಡೋದೆ. ಡಾಕ್ಟರ್ ಏನಾದರೂ ಹೇಳಿ ಏನಾಯಿತು, ನೆನ್ನೆ ನೈಟು ನಾನು ಕರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ ಅಂತ. ಸೊ ಅವ್ರು ಹೇಳಿದ್ದೇನು ಅಂದರೆ ಬ್ಲೀಡಿಂಗ್ ಇತ್ತು ತುಂಬ, ಜೊತೆಯಲ್ಲಿ ಆ ಪ್ಯೂಪಿಲ್ಸ್ ರಿಯಾಕ್ಟ್ ಸರಿ ಮಾಡ್ತಾಯಿಲ್ಲ. ಒಳಗಡೆ ಲೈಟ್ ಬಿಟ್ಟಿದ ತಕ್ಷಣ ಇಟ್ ವಿಲ್ ರೆಸ್ಪಾಂಡ್ ಅಷ್ಟು ಮಾಡ್ತಾಯಿದ್ದಿಲ್ಲ. ನೆನ್ನೆ ನೈಟೇ ಒಂದು ಸ್ವಲ್ಪ ಕ್ರಿಟಿಕಲ್ ಇತ್ತು. ಬಟ್ ಡಾಕ್ಟರ್ ಹ್ಯಾಸ್ ಟ್ರೈಡ್ ಬಿಕಾಸ್ ಈಸ್ ಆಲ್ಸೋ ವೆರಿ ಬೆಸ್ಟ್ ಡಾಕ್ಟರ್. ಅಷ್ಟೊತ್ತಿಗೆ ಚಂದನ್ ಶರ್ಮಾ ಅವ್ರು ಬಂದರು, ಅವರ ಆಪ್ತ ಸ್ನೇಹಿತರು ಅವರು ಕೂಡ. ಸೊ ಅವರ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಏನು ಉಳಿಸ್ಕೊಳ್ಳೋದಕ್ಕೆ ಅವ್ರನ್ನ ಯಾರ ಹತ್ರ ಮಾತಾಡಬೇಕು, ಅಲ್ಲಿರೋ ಡಾಕ್ಟರ್ಸ್ ಮೇಲೆ ನಂಬಿಕೆ ಇದ್ದರೂ ಕೂಡ ಒಂದು ಸೆಕೆಂಡ್ ಒಪಿನಿಯನ್ ಅಥವಾ ಇನ್ನೂ ಬೇರೆ ಯಾರು ಡಾಕ್ಟ್ರ್ ಏನಾದರೂ ಐಡಿಯಾ ಅಥವಾ ಏನಾದರೂ ಆಲ್ಟರ್ನೇಟ್ ಏನಾದರೂ ಮಾಡ್ಬೋದು ಅವ್ರನ್ನ ಸೇವ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನ ಪಡ್ಕೊಂಡು ಕಂಟಿನ್ಯೂಸ್ ಎಫರ್ಟ್ ಎಲ್ಲರ ಕಡೆಯಿಂದನೂ, ಅವ್ರ ವೆಲ್ ವಿಷರ್ಸ್ ಆಗಲಿ ಎಲ್ಲರೂ ಕೂಡ ತುಂಬ ದೇವ್ರ ಹತ್ರ ಬೇಡ್ಕೊಳ್ಳೋರು, ಸುಮಾರು ಜನ ಕೂತ್ಕೊಂಡು ದೇವ್ರ ಹತ್ರ ಅಲ್ಲಿ ಡಾಕ್ಟರ್ಸಿಗೆ ಕಾಂಟ್ಯಾಕ್ಟ್ ಮಾಡೋರು, ಅವ್ರ ಸ್ನೇಹಿತರು ಕೂಡ, ಅವ್ರ ವೆಲ್ ವಿಷರ್ಸ್ ಅವರು ಕೂಡ ಡಾಕ್ಟರ್ಸ್ ಹತ್ರ ಮಾತಾಡೋದು, ನಾನು ಕೂಡ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದು. ಸೊ ಎಲ್ಲ ಎಲ್ಲರದು ಪ್ರಯತ್ನ ಕಂಟಿನ್ಯೂಸ್ ನಡೀತಾನೆ ಇತ್ತು. ಆಕ್ಸಿಡೆಂಟ್ ಆದ ಆ ಮೂಮೆಂಟಲ್ಲಿ ನೀವು ಹೋಗಿ ಕಾರ್ ತೊಗೊಂಡು ಬಂದು ಹೋಗೋದು, ಆ ಸಿಚುವೇಶನ್ ಹೇಳೋದಾದ್ರೆ ಹೆಂಗಿದ್ರು ಅವ್ರು, ಏನಾಗಿತ್ತು, ಮಾತಾಡ್ತಿದ್ರಾ ಅಥವಾ ಏನು ಆ ಪೇನ್, ಆ ಸಿಚುವೇಶನ್ ಹೇಳಿ ಸರ್ ಹೇಗೆ? ಸೊ ಕಾರ್ ತಿರ್ಸ್ಕೊಂಬಂದೆ. ನವೀನ್ ಅವರು ಸ್ವಲ್ಪ ನರಳ್ತಾಯಿದ್ರು, ಕಾಲು ಅಲ್ಲಾಡಿಸ್ತಾಯಿದ್ರು. ವಿಜಯ್ ಸರ್ ಏನು ರಿಯಾಕ್ಷನ್ ಇಲ್ಲ. ತಲೆಗೆ ಒಂದು ಟವಲ್ ಇತ್ತು ಸ್ವಲ್ಪ, ನಾನು ಮತ್ತೆ ಅದನ್ನು ಬಿಗಿಯಾಗಿ ಸ್ವಲ್ಪ ಇಲ್ಲಿ ಬ್ಲೀಡಿಂಗ್ ಆಗ್ತಾಯಿರೋದಕ್ಕೆ ಕಟ್ಟಿದೆ. ವಿಜಯ್ ಸರ್ ಅಂತ ಕರಿತಾ ಇದ್ದೀನಿ, ಹಿ ವಾಸ್ ನಾಟ್ ರೆಸ್ಪಾಂಡಿಂಗ್. ಒಂದು 2-3 ಕಡೆ ಬ್ಲಡ್ ಸ್ಟೇನ್ಸ್ ಬಿದ್ದಿತ್ತು ಅಷ್ಟೇ. ಯಾಕಂದರೆ ಕತ್ಲೆ ಬೇರೆ, ಇಟ್ ಈಸ್ 11:40 ಇನ್ ದ ನೈಟ್ ಅಪ್ರಾಕ್ಸಿಮೇಟ್ಲಿ. ಏನಾಗಿರ್ಬೋದು ಅಂತ ಸರ್ ಆ ಜಾಗ ನೀವು ನೋಡಿದ್ದೀರಾ, ಆ ಬೈಕ್ ನೀವು ನೋಡಿದ್ದೀರಾ, ನವೀನ್ ಡ್ರೈವಿಂಗ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಸ್ನೇಹಿತರು ಅಂತಂದಾಗ. ಸೊ ಏನಾಗಿರ್ಬೋದು ಅಂತ? ನವೀನ್ ಅವ್ರ ಡ್ರೈವಿಂಗ್ ಬಗ್ಗೆ ಹೇಳಬೇಕು ಅಂದರೆ, ಹೀ ಈಸ್ ಎ ಪ್ರೋ ಡ್ರೈವರ್, ರೈಡರ್. ಅವರು ತುಂಬಾ 15 ಡೇಸ್ ಒಂದ್ಸರಿ ಅವ್ರ ಫ್ರೆಂಡ್ಸ್ ಜೊತೆಗೆ ಸುಮಾರು ಕಡೆ ಎಲ್ಲ ಡ್ರೈವ್ ಹೋಗ್ತಾಯಿದ್ರು ವೀಕೆಂಡ್ಸ್ ಅಂತ ಹೇಳ್ಬಿಟ್ಟು. ಈಸ್ ಎ ವೆರಿ ಪಕ್ಕಾ ಡ್ರೈವರ್. ಎಲ್ಲೂ ಕೂಡ ಅವರು ಕೂಡ ಹೇಳಿದ್ದು ಲೈಫಲ್ಲಿ ನಂದೊಂದು ಆ್ಯಕ್ಸಿಡೆಂಟ್ ಆಗಿಲ್ಲ ಅಂತ ನೆಕ್ಸ್ಟ್ ಡೇ ಹಾಸ್ಪಿಟಲ್ ಮಾತಾಡಿದಾಗ. ಸೊ ಅಲ್ಲಿ ಏನಾಗಿದೆ, ಒಂದು ಕರ್ವ್ ಇದೆ, ಈಗ ಹೋಗ್ತಾವಂತೂ ಸರಿ ಹೋಗಿದ್ದಾರೆ ಬೈಕಲ್ಲೇ, ವಾಪಸ್ ಬರ್ತಾ ಒಂದು ರೈಟ್ ಕರ್ವಿಂಗೆ ಒಂದು ಮ್ಯಾನ್ ಹೋಲ್ ಇಲ್ಲೇ. ಸೊ ಸೀದಾ ಬಂದಿದ್ದಾರೆ, ಆ ಮ್ಯಾನ್ ಹೋಲ್ ಹತ್ರ ಬಂದಿದ್ದಾರೆ. ಅದು ಸ್ವಲ್ಪ ಮ್ಯಾನ್ಯಲ್ ಇರೋದಕ್ಕೆ ಸ್ವಲ್ಪ ರೈಟಿಂಗ್ ತೊಗೊಂಡಿದ್ದಾರೆ. ಸೊ ಇಲ್ಲೇನಾಗಿದೆ, ನನಗನ್ಸಿರೋದು ಪ್ರಕಾರ ಬೈಕ್ ಏನು ಸೂಪರ್ ಬೈಕ್ ಇರೋದೆ, ದಟ್ ಈಸ್ ಮೇಡ್ ಒನ್ ಪರ್ಸನಿಗೆ ಕಂಫರ್ಟಬಲ್ ಕೂತ್ಕೊಳ್ಳೋಂಥದ್ದು. ಇನ್ನೊಂದು ಪರ್ಸನಿಗೆ ಸಣ್ಣ ಸೀಟ್ ಕೊಟ್ಟಿರ್ತಾರೆ, ಸ್ವಲ್ಪ ಹೈಟ್ ಇರುತ್ತೆ. ಜೊತೆಯಲ್ಲಿ ಫುಟ್ ರೆಸ್ಟ್ ಅನ್ನೋದೇನಿರುತ್ತೆ ಈ ಸೂಪರ್ ಬೈಕ್ಸ್ ಎಲ್ಲ ಇರುತ್ತೆ, ಒಂದು 3 ಇಂಚಸ್. ಸೊ ಕಾಲಿಟ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ನವೀನ್ ಹತ್ರ ನೆಕ್ಸ್ಟ್ ಡೇ ಹಾಸ್ಪಿಟ್ಲಲ್ಲಿ ಕೇಳಿದಾಗ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ, ಯಾಕಂದ್ರೆ ನಾನು ಮೇಲಿದ್ದೆ ಇನ್ಸಿಡೆಂಟ್ ನಡಿಬೇಕಾದ್ರೆ. ನವೀನ್ ಹತ್ರ ಕೇಳಿದಾಗ ಇಲ್ಲ ಹಿಂಗೆ ಕೂತ್ಕೊಂಡಿದ್ರು, ನಾನು ಹಿಂಗೆ ಸ್ವಲ್ಪ ಅವಾಯ್ಡ್ ಮಾಡಿದೆ. ಅವ್ರು ಸ್ವಲ್ಪ ಶೇಕ್ ಆಗಿದ ತಕ್ಷಣ ಮುಂದ್ಗಡೆ ಒಂದು 20 ಮೀಟರ್ಸಲ್ಲಿ ರೈಟ್ ಸೈಡ್ ಒಂದು ಬೇಲಿ, ಒಂದು ಕಂಬ, ಆ ಬೇಲಿ ಕೆಳಗಡೆ ಕಾಂಕ್ರೀಟ್ ಬ್ಲಾಕ್ಸ್ ಹಾಕಿದ್ರು, ಸಿಮೆಂಟ್ ಬ್ಲಾಕ್ಸ್. ಸೊ ಅಲ್ಲಿಗೆ ಹೋಗ್ಬಿಟ್ಟು ಡ್ಯಾಶ್ ಹೊಡೆದಿರೋದು ಅಷ್ಟೇ ನನಗೂ ನೆನಪಿರೋದು. ನಾನು ಬಿದ್ದುಬಿಟ್ಟೆ ನಾನು. ಸೊ ನನಗೆ ಮುಂದೇನಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ಇಂಬ್ಯಾಲೆನ್ಸ್ ಆಗಿರೋದು ಅವರು ವ್ಯಕ್ತಪಡಿಸಿದ್ರು ನವೀನ್ ಅವರು. ಅವಾಯ್ಡ್ ಮಾಡೋಕ್ಕೆ ಹೋದಾಗ ಗಾಡಿ ಇವರು ಬ್ಯಾಲೆನ್ಸ್ ತಪ್ಪಿದ್ದಾರೆ. ಎಕ್ಸಾಕ್ಟ್ಲಿ. ವಿಜಯ್ ಅವ್ರು ಹಿಂದೆ ಕೂತ್ಕೊಂಡಿದ್ರು, ಸ್ವಲ್ಪ ಇಂಬ್ಯಾಲೆನ್ಸ್ ಆದರು. ನಾನು ಆಟೋಮೆಟಿಕಲಿ ಏನೋ ಇಂಬ್ಯಾಲೆನ್ಸ್ ಆದ್ರಲ್ಲ ಅಂತ ಅವ್ರನ್ನ ಹಿಂಗೆ ಇಟ್ಕೊಳಕ್ಕೆ ಹೋದೆ. ಯಾಕಂದರೆ ಸ್ವಲ್ಪ ಬೈಕಲ್ಲಿ ಒಂಚೂರು ಹಿಂಗೆ ಅಂದರೂ ಕೂಡ ಬ್ಯಾಲೆನ್ಸ್ ತಪ್ತಾ ಇರುತ್ತೆ. ಸ್ವಲ್ಪ ಇಂಬ್ಯಾಲೆನ್ಸ್ ಆದರೂ ಅಂತ ಹಿಂಗೆ ಇಟ್ಕೊಳಕ್ಕೆ ಹೋದೆ, ಗಾಡಿ ಶೇಕ್ ಆಯಿತು. ಸೊ ಹಾಗಾಗಿ ನನ್ನ ಬ್ಯಾಲೆನ್ಸ್ ತಪ್ಪಿತು. ಆಮೇಲೆ ಹೋಗ್ಬಿಟ್ಟು ಬೇಲಿಗೆ ಹೊಡೆದಿದ್ದು ಅಷ್ಟೇ ನನಗೆ ನೆನಪಿರೋದು. ಆಮೇಲೆ ನಾನು ಬಿದ್ದುಬಿಟ್ಟೆ, ನನಗೂ ತುಂಬ ಪೇನ್ ಆಗ್ತಾಯಿತ್ತು. ನನಗೆ ಆಮೇಲೆ ಏನಾಯಿತು ಅಂತ ಕಂಪ್ಲೀಟ್ ಬ್ಲ್ಯಾಂಕ್ ಔಟ್ ಆಯಿತು ನನಗೆ ಅಂತ ಹೇಳಿದ್ರು. ವಿಜಯ್ ಸರ್ನ ಕೂರಿಸ್ಕೊಬೇಕಾದ್ರೆ ಈ ವಾಸ್ ಬ್ರೀದಿಂಗ್.
ಸ್ವಲ್ಪ ಮೇಲುಸಿರು ತೊಗೊತಾನೆ ಇದ್ದರು, ಬ್ರೀದ್ ಮಾಡ್ತಾನೆ ಇದ್ದರು. ಸೊ ನಂಗೆ ಕೂರಿಸ್ಕೊಂಡು ಕಾರಲ್ಲಿ ಕಣ್ಣಲ್ಲಿ ನೀರು, ಎದೆ ಹೊಡ್ಕೊತಾ ಇದೆ, ಧೈರ್ಯ ಕಳ್ಕೊಬಾರ್ದು. ವಿಜಯ್ ಸರ್ ಏನಾಗಲ್ಲ, ಅವ್ರು ಕೈ ಹಿಡ್ಕೊಂಡು ನಾನು ಡ್ರೈವ್ ಮಾಡ್ತೀನಿ, ಏನಾಗಲ್ಲ ವಿಜಯ್ ಸರ್, ನಾನು ಇದ್ದೀನಿ, ಜನ ಎಲ್ಲರೂ ಇದ್ದೀವಿ, ನಾವು ಡೋಂಟ್ ವರಿ, ಏನೂ ಆಗಿಲ್ಲ, ಸ್ವಲ್ಪ ಹೊಡ್ತಾ ಬಿದ್ದೇವೆ, ಯು ವಿಲ್ ರಿಕವರ್, ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದೆ. ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡ್ ಇರುತ್ತೆ, ಯಾಕಂದ್ರೆ ಕಾನ್ಷಿಯಸ್ ಇಲ್ಲಾಂದ್ರೂ ಕಾನ್ಷಿಯಸ್ ಮೈಂಡಲ್ಲಿ ಅದನ್ನು ಕೇಳಿಸ್ಕೊತಾ ಇರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ನಾವೇನು ತಡ ಏನು ಮಾಡಿಲ್ಲ. ಇಟ್ ವಾಸ್ ಅರೌಂಡ್ 7 minutes. ಡಾಕ್ಟರ್ ಕೂಡ ಅದನ್ನು ಹೇಳಿದ್ರೆ ಟೈಮ್ಲಿ ಕರ್ಕೊಂಬಂದಿದ್ದೀರಾ. ಬಟ್ 1 ಇಂಚ್ ಆ ಕಡೆ ಈ ಕಡೆ ಹೊಡ್ತಾ ಬಿದ್ದಿದ್ರು ಕೂಡ ದೇರ್ ಆರ್ ಲಾಟ್ ಆಫ್ ಚಾನ್ಸಸ್ ಫಾರ್ ದ ಸರ್ವೈವಲ್. ಆಮೇಲೆ ಅವ್ರದ್ದು ಬ್ರೈನ್ದು ನಾನು ಫಿಲ್ಮ್ ನೋಡಿದೆ, ಆ ವಿಡಿಯೋನು ನೋಡಿದೆ ಆ್ಯಕ್ಚುಲಿ ರಿಪೋರ್ಟಲ್ಲಿ. ಸೊ ಅದರಲ್ಲಿ ಇನ್ನೊಂದಿಬ್ಬರು ನನಗೆ ಡಾಕ್ಟರ್ಸ್ ಪರಿಚಯ ಇದ್ದಾರೆ, ಅವ್ರ ಹತ್ರ ನಾನು ಅದನ್ನು ಕಳಿಸ್ಬಿಟ್ಟು ಕೇಳಿಸಿದೆ. ಸೊ ಅವ್ರು ಹೇಳಿದ್ದು ಅದೇ, ಅಲ್ಲಿ ಒಂದು ಬ್ರೈನ್ ಸೆಂಟ್ರಲ್ಲಿ ಒಂದು ಲೈನ್ ಬರುತ್ತೆ, ಅದು ಸ್ವಲ್ಪ ಶಿಫ್ಟ್ ಆಗಿತ್ತು ಈ ಕಡೆಗೆ. ಅದಾದಮೇಲೆ ಸ್ಕಲ್ ಹತ್ರ ಇಂಜುರಿ ಆಗಿತ್ತು, ಅಲ್ಲೂ ಕೂಡ ಕ್ರ್ಯಾಕ್ ಬಂದಿತ್ತು. ಸ್ವಲ್ಪ 1 ಇಂಚ್ ಆ ಕಡೆ ಈ ಕಡೆ ಹೊಡ್ತಾ ಬಿದ್ದಿದ್ರು ಕೂಡ ದೇರ್ ವೇರ್ ಚಾನ್ಸಸ್. ಆಮೇಲೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸಲಿ ನಾನು ಮೊನ್ನೆ ಯಾವುದೋ ಟಿ ವಿಯಲ್ಲಿ ನಮ್ಮ ಒಬ್ಬರು ಗೊತ್ತಿರೋರು ಹೇಳಿದ್ದೇನು ಅಂದರೆ, ಒಬ್ಬರು ಡಾಕ್ಟ್ರ್ ಮಾತಾಡಿದ್ರು ಎಕ್ಸ್ಪರ್ಟ್, ಒಂದ್ಸಲಿ ಬಿದ್ದ ಮೇಲೆ ತಲೆಗೆ ಈ ಒಂದು ಪಾಂಡ್ ಇರುತ್ತೆ, ಕೆರೆ ಇರುತ್ತೆ, ಕೆರೆಯಲ್ಲಿ ಕಲ್ಲಿಂಗ್ ಎಸೆದ್ರೆ ಆ ವೇವ್ಸ್ ಹೆಂಗೆ ಕ್ರಿಯೇಟ್ ಆಗುತ್ತೆ, ಅದೇ ರೀತಿ ಎಲೆಕ್ಟ್ರಿಕ್ ವೇವ್ಸ್ ಕ್ರಿಯೇಟ್ ಆಗುತ್ತೆ ಎಂಟೈರ್ ತಲೆಯಲ್ಲಿ. ಸೊ ಅವಾಗ ಏನಾಗುತ್ತೆ, ದ ಪರ್ಸನ್ ವಿಲ್ ಬಿಕಮ್ ಅನ್ಕಾನ್ಷಿಯಸ್ ಆ ಸ್ಟೇಜಲ್ಲಿ. ಅಷ್ಟು ಅಂದರೆ ಆ ಕರೆಂಟ್ ಏನು ಇದಿರುತ್ತೆ, ಎಲೆಕ್ಟ್ರಿಸಿಟಿ ಏನು ಪವರ್ ಇರುತ್ತೆ, ಅಷ್ಟು ಅದಕ್ಕಿಂತ ತುಂಬ ಪವರಲ್ಲಿ ಅದು ಬ್ರೈನಿಗೆ ಸ್ಟ್ರೋಕ್ ಆಗುತ್ತೆ ಅದು. ಸೊ ಹಾಗಾಗಿ ಸ್ವಲ್ಪ ಅನ್ಕಾನ್ಷಿಯಸ್ ಆಗ್ತಾರೆ ಸಂದರ್ಭದಲ್ಲಿ ಅಂತ ಹೇಳಿದರು. ಸುದೀಪ್ ಸರ್ಗೆ ಹೆಂಗೆ ವಿಷಯ ಮುಗ್ತಿದ್ದು, ಅದಕ್ಕೆ ಕಾರಣ ಯಾರು? ಸುದೀಪ್ ಸರಿಗೆ ನಾನು ಬಿಲ್ಸ್ ಮೆಡಿಕಲ್ದೆಲ್ಲ ಓಡಾಡ್ತಾ ಇದ್ದೆ. ನಮ್ಮ ಸ್ನೇಹಿತರೊಬ್ಬರು ಇದರಲ್ಲಿ, ಅವರು ಸುದೀಪ್ ಸರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಸುದೀಪ್ ಸರ್ ಅವರು ವೆರಿ ಹಾರ್ಟಿ ಪರ್ಸನ್. ಹೀ ಟೋಲ್ಡ್ ಓನ್ಲಿ ಒನ್ ಥಿಂಗ್, ನನಗೆ ಕೇಳ್ಪಟ್ಟಿರೋದು, ನಾನು ಏನಾಯಿತು ಸುದೀಪ್ ಸರ್ ಹತ್ರ ಮಾತಾಡ್ದೆ ಅಂತ ಕೇಳಿದಾಗ, ಸುದೀಪ್ ಸರ್ ಮಾತಾಡಿದ್ದಾರೆ, ಡಾಕ್ಟ್ರ್ ಹತ್ರ ಹೇಳಿದ್ದಾರೆ, ಇಲ್ಲಿ ಏನಾಗುತ್ತೆ ಅವ್ರನ್ನ ವಿಜಯ್ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಕಂಪ್ಲೀಟ್ ಪ್ರಯತ್ನ ನೀವು ಪಡಬೇಕು, ಅದಕ್ಕೆ ಏನು ಖರ್ಚಾಗತ್ತೆ ನಾನು ನೋಡ್ಕೊತೀನಿ, ಏನು ತಲೆ ಕೆಡಿಸ್ಕೊಬೇಡಿ. ನಾನು ಆಶ್ವಾಸನೆ ಕೂಡ ಸುದೀಪ್ ಸರ್ ಕೊಟ್ಟರು. ಆವಾಗ ಅವ್ರ ಬ್ರದರಿಗೂ ಕೂಡ ಅಲ್ಲೇ ಇದ್ದರು. ಸೊ ಅವರಿಗೂ ಹೇಳಿದ್ವಿ, ನೀವು ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಅಬೌಟ್ ದ ಟ್ರೀಟ್ಮೆಂಟ್. ಯಾಕಂದರೆ ನಮಗೆ ಅವರು ಹೆಲ್ತ್ ರಿಸ್ಕ್ ಇರೋದು ಅವತ್ತಿನ ದಿನ ಗೊತ್ತಿದ್ದಿಲ್ಲ, 12th ನೈಟ್. ಟ್ರೀಟ್ಮೆಂಟ್ ಬಗ್ಗೆ ವರಿ ಮಾಡಬೇಡಿ, ಏನು ಖರ್ಚಾಗುತ್ತೋ ಎಷ್ಟಾಗುತ್ತೋ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ವಿಜಯ್ ಸರ್ ಈಸ್ ಎ ಜೆಮ್. ಸೊ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಎಂಟೈರ್ ಕರ್ನಾಟಕ ನಿಂತ್ಕೊಳ್ತಾರೆ. ಸೊ ಡೋಂಟ್ ವರಿ ಅಂತ ಹೇಳ್ಬಿಟ್ಟು ಅವರಿಗೂ ಆಶ್ವಾಸನೆ ಕೊಟ್ಟರು. ಸುದೀಪ್ ಸರ್ ಕೂಡ ಮಾತಾಡಿ ಹಾಸ್ಪಿಟ್ಲಲ್ಲಿ ಲಗಾತಾರ ಡಾಕ್ಟರ್ಗಳ ಜೊತೆ ಟಚ್ಚಲ್ಲಿದ್ದರು. ಪ್ರತಿಯೊಂದು ಸಲಿನೂ ಡಾಕ್ಟ್ರ್ ಕೂಡ ಹೇಳ್ತಾ ಇರಲಿಲ್ಲ, ಸರ್ ಮಾತಾಡಿದ್ದಾರೆ, ಕೇಳ್ತಾ ಇದ್ದಾರೆ, ವಿಚಾರಿಸ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಡೇ ಚಂದನ್ ಶರ್ಮಾ ಅವ್ರು ಬಂದಾಗ ನನ್ನ ಎದುರುಗಡೆನೇ DCMಗೂ ಕಾಲ್ ಮಾಡಿದ್ರು, ಸರ್ ಇಲ್ಲೇನೋ ಟ್ರೀಟ್ಮೆಂಟ್ ನಡೀತಾ ಇದೆ ಚೆನ್ನಾಗೆ, ಇನ್ನೂ ಏನಾದರೂ ಸೆಕೆಂಡ್ ಒಪಿನಿಯನೋ ಅಥವಾ ಏನಾದರೂ ಮಾಡ್ಬೋದಾ ವಿಚಾರಿಸಿ ಇಲ್ಲಿನ ಡಾಕ್ಟ್ರ್ ಹತ್ರ ಮಾತಾಡಿ ಅಂತ. ಸೊ ಅಶ್ವಥ್ ನಾರಾಯಣ್ ಸರ್ DCM ಅವರು ಕೂಡ ಹೀಗೆ ಪಾಸಿಟಿವ್ ಹೋಪ್ಸ್, ನಾನು ಮಾತಾಡ್ತೀನಿ ಡಾಕ್ಟರ್ಸ್ ಹತ್ರ, ಏನು ಬೆಸ್ಟ್ ಪಾಸಿಬಲ್ ಇಲ್ಲಿಂದ ಏನೇನು ಮಾಡಲಿಕ್ಕಾಗತ್ತೆ, ಅಥವಾ ಬೇರೆ ಎಲ್ಲಾದರೂ ಏನಾದರೂ ಚಾನ್ಸಸ್ ಇದೆಯಾ, ಏನಾದರೂ ನೋಡಿಕೊಂಡು ಏನೇನಾಗುತ್ತೆ ಅಲ್ಲಿಂದ ಖರ್ಚು ವೆಚ್ಚ ಕೂಡ ಕಂಪ್ಲೀಟ್ ಟ್ರೀಟ್ಮೆಂಟ್ ಏನಿದೆ ನಾವು ನೋಡ್ಕೊತೀವಿ, ಡೋಂಟ್ ವರಿ ಅಂತಲೂ ಅವರು ಹೋಪ್ಸ್ ಕೊಟ್ಟರು. ಬಟ್ ಡೆಸ್ಟಿನಿ ಸರ್, ಇನ್ನೇನು ಮಾತಾಡೋಕ್ಕಾಗಲ್ಲ. ಮ್ಯಾನ್ ಹೋಲಿಂದಲೇ ಇಷ್ಟೆಲ್ಲ ಆಯಿತಾ ಸರ್? ಒಂದು ರೋಡ್ ಕರ್ವಿಂಗ್, ಅದು ಆಕ್ಸಿಡೆಂಟ್ ಝೋನ್. ಯಾಕಂದರೆ ನೆಕ್ಸ್ಟ್ ಡೇ ನಾನು ಸ್ಟೇಟ್ಮೆಂಟ್ ಕೊಡೋಕ್ಕೆ ಅಲ್ಲಿ ಹೋದಾಗ ನನಗೆ ತಿಳಿದುಪಟ್ಟಿದ್ದ ವಿಚಾರ ಏನು ಅಂತ ಹೇಳಿದ್ರೆ, ಅಲ್ಲಿ ಲಾಸ್ಟ್ ವೀಕ್ ಒಂದು ಲೇಡಿ ಹಿಂಗೆ ಹೋಂಡಾ ಆ್ಯಕ್ಟಿವಾದಲ್ಲಿ ಬರ್ತಾ ಇರಬೇಕಾದ್ರೆ ಸೇಮ್ ಕರ್ವಿಂಗಲ್ಲೇ ಬಿದ್ದುಬಿಟ್ಟು ತಲೆ ಹೊಡ್ಕೊಂಡು ಏನೋ ಸಮ್ ಮೇಜರ್ ಇಂಜುರಿ ಆಗಿ ಶಿ ಆಲ್ಸೋ ಕೊಲ್ಯಾಪ್ಸ್ಡ್ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಅವರು ತೀರ್ಕೊಂಡಿದ್ರು. ಅಂದರೆ ಈ ವಿಜಯ್ ಅವರು ಮುಂಚೆ ಅಲ್ಲೊಂದು ಆಕ್ಸಿಡೆಂಟ್ ಆಗಿ ಒನ್ ವೀಕ್ 10 days ಬ್ಯಾಕ್ ಅಲ್ಲೂ ಒಂದು ಆಕ್ಸಿಡೆಂಟ್ ಆಗಿ, ಅದು ಒಂಥರ ಡೆಡ್ಲಿ ಸ್ಪಾಟ್. ಅದು ಮುಂಚೆ ಬ್ಯಾರಿಗೇಡೆಲ್ಲ ಹಾಕಿದ್ರು, ಈಗ ಲಾಕ್ಡೌನ್ ಟೈಮಲ್ಲಿ ಏನೋ ಮೋಸ್ಟ್ಲಿ ತೆಗ್ದಿದ್ದಾರೆ ಅನ್ಸುತ್ತೆ, ಯಾಕಂದ್ರೆ ಜಾಸ್ತಿ ವೆಹಿಕಲ್ ಮೂವ್ ಆಗಲ್ಲ ಅಂಥೇಳಿ. ಸೊ ಅಷ್ಟು ಡೆಡ್ಲಿ ಸ್ಪಾಟ್ ಅದು. ಇಟ್ ಈಸ್ ನಾಟ್ ಓನ್ಲಿ ಮ್ಯಾನ್ ಹೋಲ್ ವಿ ಕ್ಯಾನ್ ಟೆಲ್, ಇಟ್ ಈಸ್ ದ ರೋಡ್ ಕರ್ವಿಂಗ್, ಆ ಸಂದರ್ಭ, ಇಂಬ್ಯಾಲೆನ್ಸ್ ಆಗಿರೋ ಪೊಸಿಷನ್ನು, ಎವ್ರಿಥಿಂಗ್ ಮ್ಯಾಟರ್ಸ್ ಎ ಲಾಟ್. ಮನಸ್ಸುಗಳ ಪರಿಸ್ಥಿತಿ ಒಂದ್ಸಲ ಯೋಚನೆ ಮಾಡಿದಾಗ, ಈಗ ಜೊತೆಲಿದ್ರು ತಟ್ಟೆ ಪಲಾವ್ ಹಾಕ್ಬೇಕಿತ್ತು, ತಿನ್ನಬೇಕಿತ್ತು ಅನ್ನೋಷ್ಟರಲ್ಲಿ ಮನುಷ್ಯನೇ ಇಲ್ಲ ಅಂತಂದಾಗ ತುಂಬ ಒಂಥರ ಇದ್ದಾಗ ಜೀರ್ಣಿಸ್ಕೊಳ್ಳೋದು ತುಂಬ ಕಷ್ಟ. ಅದು ನೀವು ಫೇಸ್ ಮಾಡಿದ್ದೀರಿ. ಅಲ್ಲ, ದೇವರು ಈ ನೋವು ನನ್ನ ಯಾರಿಗೂ ಕೊಡೋದು ಬೇಡ. ಯಾಕಂದರೆ ಜೊತೆಯಲ್ಲಿ ಕಳೆದಿರೋಂಥ ಒಂದು ದಿನ ಕೂಡ ಅವ್ರ ಸ್ಯಾಡ್ ಫೇಸ್ ಅನ್ನೋದು ನೋಡಿಲ್ಲ. ಬಟ್ ಅಫ್ಕೋರ್ಸ್ ಈಸ್ ಇಂಟು ಮೀಡಿಯಾ ಆ್ಯಂಡ್ ಇಂಡಸ್ಟ್ರಿ, ಅವರವರಾದಂಥ ಒಂದು ಇಂಟರ್ನಲ್ ಏನೋ ಇರುತ್ತೆ ಅವ್ರದ್ದು ವಿಚಾರ. ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಬೇಜಾರಾಗಿರಬಹುದೇನೋ, ಬಟ್ ಜನರಲಿ ಸ್ಪೀಕಿಂಗ್
ಅವರು ಬರೀ ಸ್ಮೈಲಿಂಗ್ ಫೇಸ್, ಯಾವಾಗಲೂ ನಗ್ತಾಯಿದ್ರು. ಇಲ್ಲೂ ಕೂಡ ಮ್ಯಾಚ್ ಆಟಾಡ್ತಾ ಇರಬೇಕಾದ್ರೆ ಮ್ಯಾಚ್ ಗೆಲ್ಲಿ ಬಿಡಲಿ ಏನೇ ಆಗಲಿ ತುಂಬ ಖುಷಿಯಿಂದ ನಮ್ಮನ್ನು ಕೂಡ ನಾನು ಸುಮಾರು ಅವರಿಂದ ಕಲ್ತ್ಕೊಂಡೆ ಸರ್. ಯಾಕಂದರೆ ಕೋರ್ಟಲ್ಲಿ ಹೆಂಗೆ ಪೇಷನ್ಸ್ಲಿ ಆಡಬೇಕು, ಏನು ಮಾಡಬೇಕು, ಹೇಗೆ ಎಷ್ಟು ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕು ಸಿಚುವೇಶನು, ನಾನು ಅದನ್ನೆಲ್ಲ ಪ್ರತಿಯೊಂದು ಕೂಡ ನನಗೆ ಅವರು ಹೇಳ್ಕೊಡ್ತಾಯಿದ್ರು ಇಲ್ಲಿ. ಸೊ ತುಂಬ ಖುಷಿಯಿಂದ ಕೂಡ ನಾನು ಅವರಿಂದ ಕಲಿಯೋಂಥ ಸುಮಾರು ವಿಚಾರ, ಅದನ್ನೇ ನನಗೆ ನಿನ್ನೆ ಒಂದು ಕಡೆ ಮಾತಾಡೋ ಸಂದರ್ಭ ಬಂದಾಗ ಹೇಳಿದ್ದು ಏನಂತ ಹೇಳಿದ್ರೆ, ಅವರಿಂದ ಯಾರ್ಯಾರು ಅವ್ರನ್ನ ಮೀಟ್ ಮಾಡಿದ್ದಾರೆ ಜೀವನದಲ್ಲಿ ಎಲ್ಲರೂ ಕೂಡ ಅವರಿಂದ ಒಂದಲ್ಲ ಎರಡಲ್ಲ ಸುಮಾರಷ್ಟು ಒಳ್ಳೆತನನ ಅವರಿಂದ ತೊಗೊಂಡಿದ್ದಾರೆ. ಈ ಯಾರೆಲ್ಲೋ ಸುಮಾರಷ್ಟು ಬರ್ತಾಯಿದ್ದಾರೆ, ಎಲ್ಲ ಬಿಲ್ಡಪ್ ಕೊಡ್ತಾಯಿದ್ದಾರೆ, ಮಾತಾಡ್ತಾ ಇದ್ದಾರೆ. ವೆಲ್ ವಿಷರ್ ಅಂದರೆ ಹೆಂಗಿರಬೇಕು ಅಂತ ಹೇಳಿದ್ರೆ, ನಾವು ಅವ್ರ ಬಗ್ಗೆ ಮಾತಾಡೋದಲ್ಲ, ಅವ್ರು ನಮ್ಮ ಬಗ್ಗೆ ಮಾತಾಡಿರಬೇಕು. ಆವಾಗಲೇ ವೆಲ್ ವಿಷರ್ ಅಂತ ಕರೆಸ್ಕೊಳ್ಳೋದು. ಸುಮಾರು ಜನ ಅದರಲ್ಲಿ ಇದ್ದಾರೆ ಅವ್ರ ಜೊತೆಯಲ್ಲಿ. ಸತೀಶ್ ಅವರು, ನೀನಾಸಂ ಸತೀಶ್ ಅವರಾಗಲಿ, ನಮ್ಮ ಮನ್ಸೋರೆ ಸರ್, ಇವರೆಲ್ಲ ಇವ್ರ ವಿಚಾರ ಎಲ್ಲ ನನ್ನ ಹತ್ರ ಡಿಸ್ಕಸ್ ಮಾಡಿದ್ದಾರೆ. ಹಿಂಗಿದ್ದಾರೆ, ಡೈಲಿ ಸಿಗ್ತಾರೆ, ಮಾತಾಡ್ತಾರೆ, ತುಂಬ ನನ್ನ ಜೊತೆಲಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಸುಮಾರು ಹೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಇನ್ನೂ ಕೆಲವೆಲ್ಲ ನ್ಯೂಸ್ಗಳು ನೋಡಿಬಿಟ್ಟು ನನಗೆ ತುಂಬ ನೋವಾಯಿತು. ನನಗೆ ಫಸ್ಟ್ ಡೇ ಸೆಕೆಂಡ್ ಡೇ ತುಂಬ ಶಾಕಲ್ಲಿದ್ದೆ, ಮನೇಲೇ ಇದ್ದೆ, ನಾನೆಲ್ಲೂ ಹೊರಗಡೆ ಬರೋಕ್ಕಾಗಿಲ್ಲ. ಸುಮಾರು ಒಂದೆರಡು ಚಾನಲ್ಸ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ನನಗೆ, ಮಾತಾಡಿ ಸರ್ ಅಂತ. ನಾನು ಮಾತಾಡೋ ಸ್ಟೇಜಲ್ಲೆಲ್ಲ ನನಗೇನು ಮಾತೇ ಬರ್ತಾಯಿಲ್ಲ, ಬಿಟ್ಬಿಡಿ ಅಂತ. ಎಲ್ಲಿ ಇವೆಲ್ಲ ನೆಗೆಟಿವ್ ರಿಪೋರ್ಟ್ಸ್ ಎಲ್ಲ ಬರೋಕ್ಕೆ ಶುರುವಾಯಿತು, ನನಗೆ ತುಂಬ ಬೇಜಾರಾಯಿತು. ಸೊ ಐ ಥಾಟ್ ಐ ಕಮ್ ಆ್ಯಂಡ್ ಸ್ಪೀಕ್ ಔಟ್, ಬಿಕಾಸ್ ನಾನಲ್ಲಿ ಇದ್ದಿದ್ದು, ನಾನಲ್ಲಿ ನೋಡಿರೋದು. ಸಿನಿಮಾ ನಟರು ಅಥವಾ ಸೆಲೆಬ್ರಿಟಿಗಳು ಅಂತ ಬಂದಾಗ, ಅದು ಪೊಲಿಟಿಷಿಯನ್ ಆಗಿರೋದೇನೋ ಒಂದು ಸೆಲೆಬ್ರಿಟಿ ಸೋಷಲ್ ಲೈಫಲ್ಲಿ ಇದ್ದಾರೆ ಅಂತ ತಕ್ಷಣ ಈ ರಾತ್ರಿ ಅಂದರೆ ಪಾರ್ಟಿ ಮಾಡಿದರು, ಗುಂಡು ಹಾಕಿದ್ರು, ಅದರಿಂದನೇ ಹಿಂಗಾಗಿರೋದು, ಇಲ್ಲ ಆ ಸಣ್ಣ ರೋಡಲ್ಲಿ ಅಷ್ಟು ಸಿಲ್ಲಿಯಾಗಿ ಬಿದ್ದು ಸತ್ತೋಗುವಂಥದ್ದಲ್ಲ, ಈ ಥರದ್ದೆಲ್ಲ ಕೇಳಿಬಿಡ್ತವೆ ಸರ್. ಈಗ 3 ವಿಚಾರ. ಒಂದು, ಮೀನಿಗೆ ಈಜು ಕಲಿಸೋದು ಬೇಡ, ಹಕ್ಕಿಗಳಿಗೆ ಹಾರಾಡೋದು ಹೇಳ್ಕೊಡೋದು ಬೇಡ. ಅದೇ ರೀತಿ ಕೆಲವರು ಮಾತಾಡೋರಿಗೆ ಏನು ಮಾಡಿದ್ರು ಅವ್ರ ಮಾತು ನಿಲ್ಸೋಕ್ಕೆ ಆಗಲ್ಲ. ಯಾಕಂದರೆ ಕುಡಿಯೋ ವಿಚಾರದಲ್ಲಿ ನಾನು ಫಿಟ್ನೆಸ್ ಫೀಲ್ಡಲ್ಲಿರೋದು. ಆವತ್ತಿನ ಸಂದರ್ಭದಲ್ಲಿ ಏನು ಆ ಥರ ಏನು ಬಂದಿಲ್ಲ, ಯಾಕಂದರೆ ನಾವು ಸೇರೋದೊಂದು ಒಳ್ಳೆಯ ಉದ್ದೇಶಕ್ಕೆ. ಸೊ ಕುಡಿಯೋದಾಗಲಿ ಬೇರೆ ಮೋಜ್ ಮಾಡೋದಕ್ಕಾಗಲಿ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಯಾಕಂದರೆ ಈ ಸೋಷಲ್ ಸರ್ವೀಸಲ್ಲಿ ಅವ್ರು ತೊಡಸ್ಕೊಂಡಿರೋದಕ್ಕೆ ಇಟ್ ವಾಸ್ ನಾಟ್ ದ ರೈಟ್ ಟೈಮ್ ಟು ಸೆಲಿಬ್ರೇಟ್ ಎಟ್ ದಟ್ ಟೈಮ್ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ಅವರು ಮಾತೆತ್ತಿದ್ರೆ ಅವ್ರು ಒಂದು 10 ರೂಪಾಯಿ ಇದ್ರೂ ಕೂಡ ಜೋಬಲ್ಲಿ ಏನಾದರೂ ಪಕ್ಕದಲ್ಲಿ ನಾಯಿ ಓಡಾಡ್ತಾ ಇದೆಯಾ, ಸರಿ ಅದಕ್ಕೆಲ್ಲ ಅಂಗಡಿ ಹೋಗಿ ಬಿಸ್ಕೆಟ್ ತೊಗೊಂಬಂದು ಹಾಕೋರು. ಸೊ ಈ ಥರ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ಈ ಕಷ್ಟದಲ್ಲಿರೋರನ್ನ ಕಾಪಾಡಬೇಕು ಅನ್ನೋ ಸಂದರ್ಭದಲ್ಲಿ ಬೇರೆ ಪಾರ್ಟಿ ಮಾಡೋದಾಗಲಿ ಬೇರೆ ಏನಾದರೂ ಮಾಡೋ ಒಂದು ಯೋಚನೆ ಕೂಡ ಅವರಿಗೆ ಬಂದಿರಲಿಕ್ಕಿಲ್ಲ ಅಂತ ನನಗೆ ಪರ್ಸ್ನಲಿ ಗೊತ್ತು. ಸೊ ಹಾಗಾಗಿ ಏನೇ ಊಹಾಪೋಹಗಳು, ಈ ಸಣ್ಣ ರೋಡ್ ಅಂತಾರೆ ಎವ್ರಿಥಿಂಗ್, ಅಲ್ಲಿ ಬಂದು ನೋಡಿದ್ರೆ ಜನಗಳಿಗೆ ಗೊತ್ತಾಗುತ್ತೆ ವಾಟ್ ಈಸ್ ವಾಟ್ ಅಂಥೇಳಿ. ಯಾಕಂದ್ರೆ ಸುಮ್ಮನೆ ಎಲ್ಲ ದೂರದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಅಂಥವರಿಗೆಲ್ಲ ಏನೂ ಮಾಡೋಕ್ಕಾಗಲ್ಲ. ಪಾರ್ಟಿ ಮಾಡೋಂಥ ಸಂದರ್ಭ ಅಲ್ಲ ಅದು, ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿರೋ ಒಂದು ಸಂದರ್ಭ ಅದು. ಆಪ್ತವಾಗಿ ಶೇರ್ ಮಾಡೋದಂಥದ್ದು ವಿಜಯ್ ಸರ್, ಅವ್ರ ಮದುವೆ ಬಗ್ಗೆ ತುಂಬ ಆಗ್ತಿತ್ತು ಮುಂಚೆನೂ. ಯಾವಾಗ ಆಗ್ತಾರೆ ಅನ್ನೋದು ಒಂದು ಪ್ರಶ್ನೆ, ಈಗ ಯಾಕೆ ಆಗಿಲ್ಲ ಅನ್ನೋದು ಒಂದು ಪ್ರಶ್ನೆ. ತಮ್ಮ ಹತ್ರ ಆ ಥರದ ಬಗ್ಗೆ ಏನಾದರೂ ಪರ್ಸ್ನಲ್ ಲೈಫ್ ಬಗ್ಗೆ ಏನಾದರೂ ಮಾತಾಡಿಲ್ಲ, ಅವ್ರ ಪರ್ಸ್ನಲ್ ಆಸೆಗಳ ಬಗ್ಗೆ ಏನಾದರೂ ಶೇರ್ ಮಾಡಿ? ನಮ್ಮ ಮನೆಗೆ ಬಂದಿದ್ದರು ಒಂದು 2-3 ಸಲ, ನನಗೆ ನೆನಪಿರೋದು. ಸೊ ನಮ್ಮ ಅಮ್ಮನ ಹತ್ರ, ಆಂಟಿ ಯಾಕೇನು ಮದುವೆ ಮಾಡಿಸಿಲ್ಲ ಇವರಿಗೆ ಅಂತ ನನಗೆ ಅಮ್ಮನ ಹತ್ರ ಎಲ್ಲ ಕೇಳ್ತಾಯಿದ್ರು. ಅಮ್ಮ ಇಲ್ಲಪ್ಪ ಒಂದೇನೋ ಸೆಟ್ಲ್ ಆಗಬೇಕಂತ ಲೈಫಲ್ಲಿ ಅಂತ ಒಂದು ಚರ್ಚೆ ಅಲ್ಲಿ ನಡೆದಿತ್ತು. ಅದಾದಮೇಲೆ ನಾನು ವಿಜಯ್ ಸರಿಗೆ, ಸರ್ ನನ್ನ ಸರ್ ಅಂತ, ಬಿಕಾಸ್ ಆಫ್ ಹಿಸ್ ಅಚೀವ್ಮೆಂಟ್, ಇನ್ನು ಅವ್ರು ನನಗೆಲ್ಲ ಪ್ರೀತಿಯಿಂದ ಸುಮಾರು ಹೆಸರುಗಳು ನಾವು ಕರ್ಕೊತಾ ಇದ್ವಿ. ಬಟ್ ಮೇಜರ್ ವಿಜಯ್ ಸರ್, ಎಲ್ಲರೂ ಸರ್ ಅಂತ ಹೇಳ್ಬಿಟ್ಟು ರೆಸ್ಪೆಕ್ಟಾಗಿ ಮಾತಾಡ್ತಾ ಇದ್ದಿದ್ದು. ಅವರಿಗೆ ಮದುವೆ ವಿಚಾರದಲ್ಲಿ ನಾನೇ ಹೇಳ್ತಿದ್ದೆ ಸರ್, ಯಾಕಂದರೆ ನಾನು ಅವ್ರಿಗಿಂತ ಸ್ವಲ್ಪ ದೊಡ್ಡವನು ವಯಸ್ಸಲ್ಲಿ ಸ್ವಲ್ಪ. ಸೊ ಹಾಗಾಗಿ ಸರ್ ಮದುವೆ ಆಗಿ ಅಂದಾಗ, ಕಣ್ಣಲ್ಲಿ ಹಿಂಗೆ ಸ್ವಲ್ಪ ಸುಮ್ಮನೆ ರೀ, ನೀವು ಏನಕ್ಕೆ ಮಾತಾಡ್ತಾ ಇದ್ದೀರಾ, ನಿಮಗೆ ಎಲಿಜಿಬಿಲಿಟಿ ಇದೆಯಾ ಮಾತಾಡೋಕ್ಕೆ, ನೀವು ಫಸ್ಟ್ ಮದುವೆ ಆಗ್ರಿ, ನನಗೆ ಯಾಕೆ ಹೇಳ್ತಿದ್ದೀರಾ, ನೀವು ನಿಂತು ನಾನು ಮದುವೆ ಮಾಡಿಸ್ಬೇಕು ಆಮೇಲೆ, ಅಥವಾ ನೀವು ನನಗೆ ನಿಮ್ಮ ಮದುವೆ ಆದಮೇಲೆ ನಾನು ಆಗೋದು ಅಂತ ಹೇಳ್ಬಿಟ್ಟು ನನಗೆ ಪ್ರತಿ ಸಲ ದಿನದ ಒಂದು ವಾರದಲ್ಲಿ 3-4 ಸಲ ಮದುವೆ ವಿಚಾರನೇ. ಆಮೇಲೆ ಇಲ್ಲ ನಾನೇನೋ ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾಯಿದ್ದೆ ಸುಮ್ಮನೆ. ಯಾಕಂದ್ರೆ ನಂದು ಸುಮಾರು ಕರಿಯರ್ ಓರಿಯೆಂಟೆಡ್ ಸುಮಾರು ನಂದು ಮೈಂಡಲ್ಲಿದೆ, ಅದೆಲ್ಲ ಮುಗಿಸ್ಕೊಂಡಾಗೋಣ. ಸೊ ಅವರೇ ಇನ್ನೇನು ಸೆಟ್ಲ್ ಆಗಬೇಕು ಅಂತ. ಸೊ ನಾನು ಅದೇ ವಿಚಾರ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನಿಮಗೆ ಅಂದರೆ ಏನು ತೊಂದರೆ ಇಲ್ಲ, ಒಂದು ಮದುವೆಗಾಗಲಿ ಏನಾಗಲಿ, ನೀವು ಯಾಕೆ ಮದುವೆ ಆಗ್ತಾಯಿಲ್ಲ, ಸರಿ ಒಂದು ಕೆಲಸ ಮಾಡೋಣ, ಯಾಕೆ ನಿಮಗೂ ಡಿಸ್ಕಷನ್ ಏನಕ್ಕೆ ವಿಚಾರದಲ್ಲಿ, ಒಂದು ಕೆಲಸ ಮಾಡೋಣ, ಒಂದು ಕಡೆ ಚೌಲ್ಟ್ರಿ ಬುಕ್ ಮಾಡ್ಕೊಳ್ಳೋಣ, ಅಕ್ಕಪಕ್ಕ ಇರೋ ಚೌಲ್ಟ್ರಿನ, ನೀವು ಒಂದು ಚೌಲ್ಟ್ರಿಲಿ ಮದುವೆ ಆಗಿ ನಾನೊಂದು ಚೌಲ್ಟ್ರಿಲಿ ಮದುವೆ ಆಗ್ತೀನಿ, ಓಕೆನಾ ಅಂತ ಹೇಳ್ಬಿಟ್ಟು ಮಾತುಕತೆ ಆಗಿತ್ತು. ಪರ್ಸ್ನಲ್ ಲೈಫು ಅವ್ರದ್ದೇನಿದೆ ದಟ್ ಈಸ್ ಅವೇ. ಬಟ್ ಅವ್ರು ಏನಂತ ಹೇಳಿದ್ರು, ಒಂದು 2-3 ರಿಲೀಸ್ಗಳಿತ್ತು ಮೂವಿದೆಲ್ಲ. ಸೊ ಇದೆಲ್ಲ ಆಗಲಿ, ಅದಾದಮೇಲೆ ಖಂಡಿತವಾಗ್ಲೂ ಆಗ್ತೀನಿ. ಮೋಸ್ಟ್ಲಿ ನನ್ನ ಹತ್ರ ಹೇಳಿದ ಮಟ್ಟಿಗೆ ಈ ಇಯರ್ ಎಂಡಲ್ಲಿ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತೀನಿ, ಡೋಂಟ್ ವರಿ, ನೀವು ಪ್ರಿಪೇರ್ ಆಗಿ ಅಂತ ಹೇಳಿದರು ನನ್ನ ಹತ್ರ.
ಅದಾದಮೇಲೆ ಮತ್ತೆ ಜಾಸ್ತಿ ಆ ಡಿಸ್ಕಷನ್ ಬಂದಿಲ್ಲ ಮದುವೆ ಬಗ್ಗೆ. ಫೈನಲ್ ಆಗಿ ವಿಜಯ್ ಅವ್ರ ಬಗ್ಗೆ, ಈ ಬ್ಯಾಡ್ಮಿಂಟನ್ ಕೋರ್ಟ್ ಬಗ್ಗೆ, ಅವ್ರು ಬಂದು ಇಲ್ಲಿ ಓಡಾಡಿರೋದು, ನಿಮ್ಮ ಜೊತೆಲಿ ಅವರು ಕಳೆದಿರೋದು, ಆ ದಿನಗಳ ಬಗ್ಗೆ. ಸರ್, ವಿಜಯ್ ಸರ್ ಬ್ಯಾಡ್ಮಿಂಟನ್ ವಾಸ್ ಎ ಪಾರ್ಟ್ ಆಫ್ ಹಿಸ್ ಲೈಫ್, ಆ್ಯಂಡ್ ಆ ಪಾರ್ಟ್ ಆಫ್ ಹಿಸ್ ಲೈಫಲ್ಲೂ ಕೂಡ 24 ಗಂಟೆಯಲ್ಲಿ ಒಂದು 2-3 ಅವರ್ಸ್ ಇಲ್ಲಿ ಕಳೆದ್ರೂ ಕೂಡ ಹಿ ವಾಸ್ ಟೇಕಿಂಗ್ ಎ ಲಾಟ್ ಆಫ್ ಥಿಂಗ್ಸ್, ಹಿ ವಾಸ್ ಕ್ಯಾರಿಂಗ್ ಎ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಹಿಯರ್. ಯಾಕಂದರೆ ಎವ್ರಿ ಟೈಮ್ ಮ್ಯಾಚ್ ಮುಗಿಸ್ಕೊಂಡು ಹೋಗ್ತಾ, ಅಯ್ಯೋ ಇವತ್ತು ಎಂಟೈರ್ ದಿನ ಏನು ಸ್ಟ್ರೆಸ್ ಇತ್ತು, ಇಲ್ಲೆಲ್ಲ ಬಂದೆಲ್ಲ ಫ್ರೀ ಆದೆ, ನಾನು ರಿಲ್ಯಾಕ್ಸ್ ಆದೆ ಅಂತ. ನ್ಯಾಷನಲ್ ಅವಾರ್ಡ್ ಸಿಕ್ಕಿರೋದು ಅವರಿಗೆ ಅವ್ರ ಆ್ಯಕ್ಟಿಂಗಿಗೆ. ಬಟ್ ನನಗನ್ಸಿದ ಮಟ್ಟಿಗೆ ಅವರಿಗೆ ನ್ಯಾಷನಲ್ ಅವಾರ್ಡು ಇನ್ನು ಡ್ಯೂ ಕೋರ್ಸಲ್ಲಿ ಸದ್ಯದರಲ್ಲಿ ಅವರ ಒಂದು ಸೋಷಿಯಲ್ ಸರ್ವೀಸಿಗೆ ಅವರಂತ ಜನಕ್ಕೆ ಮಾಡಿರೋ ಒಂದು ಉಪಕಾರಕ್ಕೆ ಸಿಗುತ್ತೆ ನ್ಯಾಷನಲ್ ಅವಾರ್ಡ್ ಅಂತ ನನಗೆ ಗೊತ್ತಿತ್ತು. ಯಾಕಂದರೆ ತಲೆದಂಡ ಅಂತ ಒಂದು ಮೂವಿ ಬರ್ತಾಯಿದೆ. ಈ ತಲೆದಂಡ ಅನ್ನೋ ಮೂವಿಯಲ್ಲಿ ಡಿಫಾರೆಸ್ಟೇಷನ್ ಬಗ್ಗೆ ಅವರು ಮಾಡಿರೋವಂಥ ರೋಲು. ನನಗೆ ಒಂದಿನ ಇಲ್ಲೇ ಬ್ಯಾಡ್ಮಿಂಟನ್ ಕೋರ್ಟಲ್ಲಿ ಇಲ್ಲೇ ಕೂತ್ಕೊಂಡಾಗ ಬಂದರು, ಕ್ಲಿಪ್ಸ್ ತೋರಿಸಿದ್ರು ನನಗೆ, ನೋಡಿ ಒಂದು ತಲೆದಂಡ ಅಂತ ಅವ್ರು ಮಾಡಿರೋದು ಅಂತ ಹೇಳಿಲ್ಲ ನನಗೆ. ತಲೆದಂಡ ಮೂವಿ ಅಂತ ಒಂದು ಬರ್ತಾಯಿದೆ ನೋಡಿ ಅಂತ ನನಗೆ ತೋರಿಸಿದ್ರು. ನಾನು ನೋಡಿದೆ ಮೂವಿ. ಯಾರು ಸರ್ ಇದು, ಸಕ್ಕತ್ತಾಗಿ ಮಾಡ್ಯಾರ ಆ್ಯಕ್ಟಿಂಗು, ಯಾರಿದು ಅಂತ. ಇಲ್ಲ ನೋಡಿ ಇನ್ನೂ ನೋಡಿ ಮುಂದೆ ಅಂತೆಲ್ಲ ಹೇಳಿದ್ರು. ಇಲ್ಲ ಟ್ರೈಲರ್ ನೋಡಿದೆ, ಏನು ಸರ್ ಇದು ಸಕ್ಕತ್ತಾಗಿದೆ, ಇದಕ್ಕೆ ನಿಜವಾಗ್ಲೂ ನ್ಯಾಷನಲ್ ಅವಾರ್ಡು ಯಾರು ಸರ್ ಅದು ಗೊತ್ತೇ ಆಗ್ತಿಲ್ಲ ಅಂತ. ಅವಾಗ ಅವ್ರು ಹೇಳಿದ್ದು ನಾನು ಅಂತ. ಸೊ ನಾನು ಎಕ್ಸ್ಪೆಕ್ಟೆಡ್ ಈ ದೊಡ್ಡ ಯಾರೋ ಈ ಮೇಜರ್ ರೋಲಲ್ಲಿ ಕಮಲ್ ಹಾಸನ್ ಅವರೆಲ್ಲ ಏನು ಮಾಡಿದ್ರಲ್ಲ ಹಳೆ ಟೈಪ್ ಆ್ಯಕ್ಟಿಂಗ್, ಸೊ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಇದು. ಸೊ ನಾನು ವಿಜಯ್ ಸರ್ ಅಂತ ನನಗೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ಲ. ಸೊ ಈ ಟೋಲ್ಡ್ ಮೀ, ನನಗೆ ಅವಳಿಗೆ ಅವಾರ್ಡ್ ಸಿಕ್ತು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಬಟ್ ಐ ಹ್ಯಾವ್ ಗಿವನ್ ಮೈ ಕಂಪ್ಲೀಟ್ ಮೈ ಎಂಟೈರ್ ಡೆಡಿಕೇಶನ್ ಟು ಇಟ್. ಬಟ್ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಐ ಆಮ್ ವೆರಿ ಶ್ಯೂರ್ ನನ್ನ ಒಂದು ಇದಕ್ಕೆ ನ್ಯಾಷನಲ್ ಅವಾರ್ಡ್ ಪಕ್ಕ ನನಗೆ ಸಿಗುತ್ತೆ. ನಾನು ನಿಶ್ಚಿಂತೆಯಾಗಿದ್ದೀನಿ. ಬಟ್ ನ್ಯಾಷನಲ್ ಅವಾರ್ಡ್ಗಿಂತ ನನಗೆ ಅದರೊಳಗಡೆ ಒಂದು ಥೀಮ್ ಇದೆ. ಆ ಥೀಮ್ ಜನಕ್ಕೆ ಮುಟ್ಟಬೇಕು ಆ ಥೀಮನ್ನು ಅಂತ. ಆ ಶೂಟಿಂಗ್ ಟೈಮಲ್ಲೂ ನನಗೆ ಹೇಳಿದ್ದೇನು ಅಂದರೆ 2-3 ಕಡೆ ಅವ್ರ ಲೈಫ್ ರಿಸ್ಕು. ಯಾಕಂದರೆ ಒಂದು ಗುಡ್ಡ ತುದಿಯಲ್ಲಿ ಒಂದು ಇದನ್ನು ಒಂದು 2 ಗ್ರಿಪ್ಪಿಂಗ್ ಹಿಡ್ಕೊಂಡು ನಿಂತ್ಕೊಂಡಿರ್ಬೇಕಿತ್ತು ಅವ್ರು ಹೇಳ್ತಾ ಇದ್ದಿದ್ದು. ಆ ಶೂಟಿಂಗ್ ಹಿಡಿಯೋದಕ್ಕೆ ನನಗೆ ಏನು ಅನಿಸಿಲ್ಲ. ಈ ಕಡೆ ಬಂದಮೇಲೆ ನನ್ನ ಕಾಲು ನಡುಗ್ತಾ ಇತ್ತು. ಯಾಕಂದ್ರೆ ನಾನು ಅಂಥ ಸ್ಪಾಟಲ್ಲಿ ನಿಂತ್ಕೊಂಡು ಮಾಡಿದ್ದೇನೆ. ಯಾಕಂದ್ರೆ ನ್ಯಾಚುರಲಾಗಿ ಬರಲಿ, ದೇರ್ ಶುಡ್ ಬಿ ಸಮಥಿಂಗ್ ನ್ಯಾಚುರಲ್ ಅಂತ. ಬಟ್ ಪ್ರಿಕಾಷನ್ಸ್ ಏನು ತೊಗೊಂಡಿರ್ತಾರೋ ಕ್ರೂ ಎಲ್ಲ, ದಟ್ ಈಸ್ ಡಿಫ್ರೆಂಟ್. ಬಟ್ ಹೀ ಟೋಲ್ಡ್ ದಿಸ್ ಈಸ್ ವಾಟ್ ಹ್ಯಾಪಂಡ್ ಅಂತ. ಆಮೇಲೆ ಹಾಸ್ಪಿಟ್ಲಲ್ಲಿ ನೀವು ಜನಗಳು ನೋಡಿದಾಗಲೇ ಅನಿಸುತ್ತೆ, ಅವರೆಲ್ಲರ ಕಣ್ಮಣಿಯವರು, ಯಾರಿಗೂ ಒಬ್ರಿಗೂ ಹರ್ಟ್ ಮಾಡಿಲ್ಲ ಅವರು. ಇಂಥವರಿಂದ ನೋವಾಗಿದೆ, ಐ ಮೀನ್ ವಿಜಯ್ ಸರಿನ ಮಾತಿಂದ ನೋವಾಗಿದೆ, ಅವ್ರಿಗೆ ಮಾತಾಡಬಾರ್ದಾಗಿತ್ತು ಅಂತ ಹೇಳಿದವ್ರು ಒಬ್ಬರೂ ಇಲ್ಲ. ಪವನ್ ಕೂಡ ನಮ್ಮ ಜೊತೆಯಲ್ಲೇ ಇದ್ರು ಅವತ್ತು. ಅವ್ರ ಕಣ್ಣೀರಂತೂ ನನಗೆ ನಿಲ್ಸೋಕ್ಕೆ ಆಗ್ತಾಯಿಲ್ಲ. ಅಳ್ತಾನೆ ಇದ್ದಾರೆ. ಇಲ್ಲ ಬಿಡಿ ಸರ್, ಏನಾಗಲ್ಲ, ನಾನು ಧೈರ್ಯ ಕೊಡ್ತಾನೆ ಇದ್ದೀನಿ. ಏನಕ್ಕೋ ದೇವರು ಮೇಲ್ಗಡೆ ಈ ಸಣ್ಣ ವಯಸ್ಸಲ್ಲಿ ಈ ಒಂದು ಅಚೀವ್ಮೆಂಟ್ ಮಾಡೋ ಟೈಮಲ್ಲಿ ಮೇಲೆ ಕರೆಸ್ಕೊಂಡ್ರು. ಅದು ವಿಧಿ, ಅದು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಸುಮಾರು ಕೇಸಸಲ್ಲಿ ತುಂಬಾ ಅಚೀವ್ಮೆಂಟ್ ಮಾಡಿದವ್ರಿಗೆ ಸ್ವಲ್ಪ ಬೇಗ ಕರ್ಸ್ಕೊಂಡಿದ್ದಾರೆ ದೇವರು. ಯಾಕಂದರೆ ಅವರ ಒಂದು ಸೇವೆ ಸ್ವರ್ಗ, ಆಮೇಲೆ ಅವ್ರ ಹತ್ರ ಅಂತ ಏನೋ ಅನಿಸಿರ್ಬೋದೇನೋ, ಅದಕ್ಕೆ ಕರ್ಸ್ಕೊಂಡಿದ್ದಾರೆ. ಈಗಲೂ ಕೂಡ ಅವ್ರು ನಮ್ಮ ಜೊತೇಲಿ ಇಲ್ಲ ಅನ್ನೋ ಒಂದು ನನಗೆ ಭಾವನೆನೇ ಬರ್ತಲ್ಲ. ಯಾಕಂದರೆ ಹಿ ಈಸ್ ದೇರ್ ಇನ್ ಮೈ ಹಾರ್ಟ್, ಈಸ್ ದೇರ್ ಇನ್ ಎಲ್ಲರ ಹಾರ್ಟಲ್ಲಿ ಇದ್ದಾರೆ. ನಾನು ಏನು ಹೇಳೋದು ಅಂದರೆ ಎಲ್ಲರಿಗೂ ಕೂಡ ಸ್ವಲ್ಪ ಲೂಸ್ ಟಾಕ್ಸ್ ಎಲ್ಲ ಬಿಟ್ಬಿಡಿ ದಯವಿಟ್ಟು, ಬೇಡ. ಅವ್ರಿಗೆ ನೋವು ಕೊಡಬೇಡಿ. ಈಸ್ ಎ ವೆರಿ ನೈಸ್ ಪರ್ಸನ್. ಒಬ್ಬರ ಕಡೆಯಿಂದನೂ ಅವರಿಂದ ಅವರು ಇಂಥವ್ರು ಅಂಥವ್ರು ಅಂತ ಹೇಳ್ಬಿಟ್ಟು ಎಲ್ಲೂ ಕೇಳ್ಕೊಳ್ಳಿಲ್ಲ. ಅಂಥವ್ರ ಬಗ್ಗೆ ಏನೋ ಮಾತಾಡ್ಕೊಂಡು ನೋವು ಕೊಡಬೇಡಿ. ಅವ್ರಿಗೇನಾದ್ರು ಒಳ್ಳೇದು ಮಾಡಬೇಕು ಅನ್ನೋದಾದರೆ ಅವ್ರೇನು ಆದರ್ಶಗಳಿತ್ತು, ಏನು ಸೋಷಿಯಲ್ ಸರ್ವಿಸ್ ಏನು ಮಾಡಬೇಕು ಅಂತ ಮುಂದೆ ಹೋಗ್ತಾಯಿದ್ರು ಅವರು, ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಅದರಿಂದ 10 ಜನಕ್ಕೆ ಒಳ್ಳೇದು ಮಾಡಿ. ಅದನ್ನು ಅವ್ರು ಎಲ್ಲಿದ್ರೂ ಕೂಡ ನೋಡ್ತಾರೆ, ನಿಮ್ಮನ್ನು ಅಲ್ಲಿಂದನೇ ಅವ್ರು ವಿಶ್ ಮಾಡ್ತಾರೆ. ಅದೇ ಬಳಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಹತ್ರನೂ ಕೇಳ್ಕೊತಾ ಇದ್ದೀನಿ ಸರ್. ನವೀನ್ ಅವ್ರ ಪರಿಸ್ಥಿತಿ ಹೇಗಿದೆ, ಎಲ್ಲಿದ್ದಾರೆ ಈಗ ಅವರು, ಹೇಗಿದ್ದಾರೆ? ನವೀನ್ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಮೊನ್ನೆ ಸಾಯಂಕಾಲ. ಸ್ಪೈನಲ್ ಇಂಜುರಿ ಆಗಿದೆ ಅವರಿಗೆ, ನಡೆಯೋಕ್ಕಾಗ್ತಾಯಿಲ್ಲ. ವಿತ್ ದ ಹೆಲ್ಪ್ ಆಫ್ 2 ಪೀಪಲ್ ಈಸ್ ವಾಕಿಂಗ್. ಡಿಸ್ಚಾರ್ಜ್ ಆಗಿ ಮನೇಲಿ ಬಂದಿದ್ದಾರೆ, ಕೂರೋಕ್ಕಾಗ್ತಾಯಿಲ್ಲ ಅವರಿಗೆ, ಬೇರೆ ಎಲ್ಲೂ ಮೂಮೆಂಟ್ ಇಲ್ಲ, ಸ್ವಲ್ಪ ಎದ್ದು ಓಡಾಡ್ತಾ ಇದ್ದಾರೆ. ಡಾಕ್ಟ್ರ್ ಹೇಳಿದ್ದೇನು ಅಂದರೆ ಯು ಹ್ಯಾವ್ ಟು ಗೋ ಹೋಮ್. ಯಾಕಂದರೆ ಹಾಸ್ಪಿಟ್ಲಲ್ಲಿ ಇನ್ನೊಂದು ವಾರ ಎಕ್ಸ್ಟ್ರಾ ಇದ್ದರೆ ಅಗೇನ್ ನೀವು ರಿಕವರಿ ತುಂಬ ಲೇಟ್ ಆಗುತ್ತೆ. ಮನೆಗೆ ಹೋದರೆ ಅಟ್ಲೀಸ್ಟ್ ಅಟೆಂಪ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವರನ್ನು ಡಿಸ್ಚಾರ್ಜ್ ಮಾಡಿದ್ದಾರೆ. ಸೊ ಡೇ ಬೈ ಡೇ ಸ್ವಲ್ಪ ಮೈನರ್ ಇಂಪ್ರೂವ್ಮೆಂಟ್ಸ್ ಬರ್ತಾಯಿದೆ ಹೊರತು ನಾಟ್ ಮೇಜರ್ ಇಂಪ್ರೂವ್ಮೆಂಟ್ಸ್. ಅವರು ಕೂಡ ತುಂಬ ನೋವಲ್ಲಿದ್ದಾರೆ, ಹಿಂಗಾಗೋಗ್ಬಿಡ್ತು ಗೆಳೆಯಂಗೆ ಅಂತ ಹೇಳ್ಬಿಟ್ಟು. ಸೊ ಅವರು ರಿಕವರ್ ಆಗ್ತಾಯಿದ್ದಾರೆ. ಬಟ್ ಹಿಸ್ ಪೊಸಿಷನ್ ಈಸ್ ಆಲ್ಸೋ ಲಿಟಲ್ ತುಂಬಾ ಕಷ್ಟ ಇದೆ ಆ್ಯಕ್ಚುಲಿ. ಒಂದು 2-3 ಮಂತ್ಸ್ ಅಥವಾ ಜಾಸ್ತಿನೇ ಆಗ್ಬೋದು ಅವರು ಕಂಪ್ಲೀಟ್ ಒಂದು ನಾರ್ಮಲ್ ಸ್ಟೇಜಿಗೆ ಬರೋಕ್ಕೆ.